ಯಾಕೆ ಹೀಗ್ ಮಾಡ್ಕೊಂಡೆ? ನಮ್ಗೊಂದ್ ಮಾತ್ ಕೂಡ ಹೇಳ್ದೆ ಎಂತ ಕೆಲ್ಸ ಮಾಡಿದ್ಯಪ್ಪ? ನಾವು ಪೂಜೆ ಮಾಡ್ತಿದೀವಲ್ಲೋ, ಮತ್ತೆ ನೀನ್ ಯಾಕೆ ಮಾಡ್ಬೇಕು? ಹೌದು, ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಾನ್ ಹೇಳಿಲ್ಲ ರೀ. ಸಾರಿ ಸರ್, ಇದೆಲ್ಲ ನೋಡಿ ತಡಿಯೋಕ್ಕಾಗದೆ ಹೇಳ್ಬಿಟ್ಟೆ. ಈಗ ನನಗೆ ಏನಾಗಿದೆ ಅಂತ ಹೇಳ್ದೆ ನಾನು. ಇನ್ನು ಇನ್ನೇನಾಗ್ಬೇಕು? ನಿನ್ ಮೊಣ್ಕಾಲೆರಡು ಗಾಯ ಆಗಿದ್ಯಲ್ಲ. ಈ ಚಿಕ್ಕ ಗಾಯ ಅತ್ತೆ. ನಿನಗಿದು ಚಿಕ್ಕ ಗಾಯನೇ ಇರ್ಬೋದು, ನಮ್ಗೆ ಎಷ್ಟ್ ನೋವಾಗುತ್ತೆ ಅಂತ ನೀನ್ ಯೋಚನೆ ಮಾಡಿದ್ಯಾ? ಕಂದ, ಇದೆಲ್ಲ ಮಾಡೋ ಅಗತ್ಯ ನಿನಗೇನಪ್ಪ? ನಮ್ಮ ಹತ್ರ ಹೇಳಿದ್ರೆ ನಾವು ಮಾಡ್ತಿರ್ಲಿಲ್ವಾ? ನಾವೆಲ್ಲ ಯಾಕಿರೋದು? ಇನ್ಯಾವತ್ತೂ ಹೀಗೆ ಮಾಡ್ಬೇಡ ಜೈ. ನಿನ್ಗೇನಾದ್ರೂ ಆದ್ರೆ ನಾವು ತಡ್ಕೊಳಕ್ಕಾಗಲ್ಲ. ನನ್ಗೇನಾಗಿಲ್ಲ ಡ್ಯಾಡ್, ನಾನು ಹ್ಯಾಪಿ ಆಗಿದ್ದೀನಿ. ಹ್ಯಾಪಿ ಆಗಿರೋ ಹಾಗೆ ನೀನ್ ನಟಿಸ್ತಿದ್ಯಾ ಅಂತ ನಮ್ಗೆ ಅರ್ಥ ಆಗತ್ತೆ ಬಿಡು. ಇಲ್ಲ ಮಾವ, ನನಗ್ ನೋವಾಗಿರೋದು ನಿಜ ಇರ್ಬೋದು, ಆದ್ರೆ ನಾನು ಆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿರೋದು ಸುಳ್ಳು. ಇದನ್ನ ನಾನು ಗಂಗನ್ಗೋಸ್ಕರ ಮನಸ್ಫೂರ್ತಿಯಾಗಿ ಮಾಡಿದೀನಿ. ಓಹೋ, ಇದೆಲ್ಲ ಈ ಮಹಾತಾಯಿಗೋಸ್ಕರ ಮಾಡಿದ್ಯಾ? ಅವಳು ಚೆನ್ನಾಗಿರ್ಲಿ ಅಂತ ಮಾಡ್ದೆ ಅತ್ತೆ. ಏನು, ಅವಳು ಕೈ ಹೀಗಾಗಿದ್ದಕ್ಕೆ ನೀನ್ ಮೊಣ್ಕಾಲೆರಡು ಗಾಯ ಮಾಡ್ಕೊಂಡ್ಯಾ ಜೈ? ಅವಳು ಚೆನ್ನಾಗಿದ್ರೆ ಸಾಕು ಮಾವ. ನನಗೋಸ್ಕರ ಇವಳು ಪ್ರಾಣನೇ ಪಣಕ್ಕಿಟ್ಟವಳು. ಆಫ್ಟರ್ ಆಲ್ ನನ್ನ ಮೊಣಕಾಲು ನೋವೆಷ್ಟು. ಅಜ್ಜಿ, ಇವತ್ ಗುಡಿಲಿ ಒಂದು ವಿಷಯ ನಡೀತು ಗೊತ್ತಾ? ಏನಾಯ್ತು ಜೈ? ಯಾರಿಗೂ ಹೇಳ್ದೆ ಬೆಳಿಗ್ಗೆನೆ ನನ್ ಗುಡಿಗೆ ಹೋದ್ನಾ. ಮೊಣಕಾಲ್ ಮೇಲೆ ಮೆಟ್ಲು ಹತ್ತುತ್ತಾ ಇದ್ರೆ ಗಂಗಾ ನನ್ ಜೊತೆಲೇ ಇದ್ಲು. ನಾನ್ ಬೀಳೋಕಾಗಿದ್ದಾಗ ಹಿಡ್ಕೊಂಡ್ಲು ಅಂಡ್ ನನ್ ಜೊತೆ ಮಾತಾಡಿದ್ಲು. ಇದ್ರಲ್ಲಿ ವಿಚಿತ್ರ ಏನಿದ್ಯಪ್ಪ? ಆದ್ರೆ ನಿಜವಾಗ್ಲೂ ಗಂಗಾ ನನ್ ಪಕ್ಕದಲ್ಲಿ ಇರ್ಲಿಲ್ಲ ಚಿಕ್ಕಮ್ಮ. ಇವಳು ಆಮೇಲೆ ನಾಣಿ ಜೊತೆ ಬಂದ್ಲು. ಅಂದ್ರೆ ಅಲ್ಲಿ ತನಕ ಗಂಗಾ ನನ್ ಪಕ್ಕದಲ್ಲಿ ಇಲ್ದಿದ್ರು ಇದಾಳೆ ಅನ್ಕೊಂಡೇ ಇದ್ದೆ. ಅದು ಭ್ರಮೆ ಆದ್ರೂ ನಿಜವಾಗ್ಲೂ ನಡೆದ ಹಾಗೆ ಅನಿಸ್ತು. ಒಂದೊಂದ್ಸಲ ಕನ್ಸುಗಳು ಕೂಡ ನಿಜ ಅನ್ಸುತ್ತೆ ಜೈ. ಹೌದು ಡ್ಯಾಡ್, ಅದು ಭ್ರಮೆ ಅಂದ್ರೆ ಈಗ್ಲೂ ನಂಬೋಕಾಗ್ತಿಲ್ಲ. ಅವಳ ಮಾತು, ಅವಳ ಸ್ಪರ್ಶ, ಅವಳ ಪ್ರತಿ ಮೂಮೆಂಟು ನಿಜ ಅನ್ನಿಸ್ತು. ಏನ್ರಿ, ಕಾಫಿ ಚೆನ್ನಾಗಿಲ್ವಾ? ವಿಷದ ಹಾಗಿದೆ. ಎಲ್ಲ ಕರೆಕ್ಟ್ ಆಗಿ ಹಾಕಿದ್ನಲ್ಲ. ಅವರಲ್ಲಿ ಹ್ಯಾಪಿಯಾಗಿದ್ರೆ ಸಿಹಿಯಾದ ಕಾಫಿ ಕೂಡ ವಿಷದ ಹಾಗನ್ಸತ್ತೆ. ನಿನ್ನೆ ತನಕ ಆ ಗಂಗಾ ಕೈಗೆ ಕಟ್ಟಿತ್ತು, ನಮಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಕಟ್ ತೆಗಿತಿದ್ದ ಹಾಗೆ ಅದೆಲ್ಲ ಹೋಯ್ತು. ಅವರು ಸಂತೋಷ ನೋಡ್ತಿದ್ರೆ ಈ ಮನೆಯಿಂದ ಸ್ವಪ್ನ ಯಾಕೆ ಹೋದ್ಲೋ ಅರ್ಥ ಆಗ್ತಿದೆ. ಗಂಡ್ಸಾಗಿ ನನ್ಗೆ ಹೀಗಾದ್ರೆ ಹೆಣ್ಮಗು ಅವಳಿಗೆ ಹೇಗಿರತ್ತೆ? ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಬೆಳಗ್ಗೆನೆ ಯಾಕೆ ಬಿಪಿ ತಂದ್ಕೋತಿದ್ದೀರಾ? ಅವಳು ಸಂತೋಷವಾಗಿದ್ದಾಳೆ ಅಂತ ನಾವ್ ಆಯಸ್ ಕಡಿಮೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಆ ಗಂಗಾ ಆಯಸ್ ಮುಗಿಸಿ ಮೇಲ್ ಕಳಿಸ್ತೀನಿ ಅಂದೆ. ಇಲ್ಲಿ ತನಕ ನೀನ್ ಮಾಡಿರೋ ಪ್ರಯತ್ನ ಎಲ್ಲ ವೇಸ್ಟ್ ಆಯ್ತು. ನೀನ್ ಗಂಗಾನೇನು ಮಾಡಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಅವಳ ಕೈಯಲ್ಲಿ ಅವಳಿಗೆ ಸಾವಿಲ್ಲ ಅಂತ ನನಗೆ ಅರ್ಥ ಆಯ್ತು. ಅವಳನ್ನ ಮುಗಿಸೋದಕ್ಕೆ ನಮಗೊಂದು ಬಲ ಬೇಕು. ನಮ್ಗೆ ಇನ್ನೊಬ್ರು ಜೊತೆನಾ? ವಾಲಿನ ಸಾಯಿಸೋದಕ್ಕೆ ಸುಗ್ರೀವನ್ ಕೈಯಲ್ಲಿ ಆಗ್ಲಿಲ್ಲ. ರಾಮನೇ ಸಹಾಯ ಮಾಡ್ದ, ವಾಲಿನ ಸಾಯಿಸ್ದ. ಸುಗ್ರೀವ ರಾಜ ಆದ. ಹಾಗ್ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ನಿತ್ಯ. ಅವಳು ಯಾಕೆ ಮಾಡ್ತಾಳೆ? ಸುಗ್ರೀವನ್ಗೆ ವಾಲಿ ಕೂತಿರೋ ಅಂತ ಸಿಂಹಾಸನ ಬೇಕಾಗಿತ್ತು. ನಿತ್ಯಾಗೆ ಗಂಗಾ ಅನುಭವಿಸ್ತಿರೋ ಈ ಸೂರ್ಯವಂಶದ ಸೊಸೆ ಆಗಿ ಆಡಂಬರ ವೈಭವ ಬೇಕು. ಜೈ ಬೇಕು ಅವಳಿಗೆ. ಗಂಗಾ ಸಾಯ್ದೇ ಇದ್ರೆ ಅವಳಿಗೆ ಈ ಸ್ಥಾನ ಸಿಗೋದಿಲ್ಲ. ಅದಕ್ಕೆ ಗಂಗಾನ ಸಾಯಿಸೋದ್ರಲ್ಲಿ ನಮ್ಮಿಬ್ಬರಿಗೆ ಹೆಲ್ಪ್ ಮಾಡೇ ಮಾಡ್ತಾಳೆ. ಹಾಗೆ ಅನ್ಕೊಳ್ಳೋಣ. ಗಂಗನ ಮುಗಿಸಿ ಅವಳು ಆ ಪ್ಲೇಸ್ಗೆ ಬರ್ತಾಳೆ.
ಮತ್ತೆ ನಮ್ಮ ಸ್ವಪ್ನ ಪರಿಸ್ಥಿತಿ ಏನು? ಅವಳನ್ನ ಹಾಗೆ ಬಿಡೋದಾ? ನನ್ನನ್ನೇನ್ ಅಷ್ಟೊಂದ್ ದಡ್ಡಿ ಅನ್ಕೊಂಡ್ರೇನ್ರಿ? ಗಂಗಾ ಸಾಯ್ತಿದ್ ಹಾಗೆ ಆ ಕೊಲೆನ ನಿತ್ಯ ಮೇಲೆ ಎತ್ತಾಕಿ ಜೈಲ್ ಪಾಲ್ ಮಾಡ್ತೀನಿ ಅವಳನ್ನ. ಜೈ ಪಕ್ಕದಲ್ಲಿ ನಮ್ ಸ್ವಪ್ನನ ತಂದು ಕೂಡಿಸ್ತೀನಿ. ಇದು ನನ್ ಪ್ಲಾನ್. ಹೇಗಿದೆ? ಪ್ಲಾನ್ ಸೂಪರ್ ಆಗಿದೆ. ಅದು ನಿಜ ಆದ್ರೆ ಇನ್ನೂ ಚೆನ್ನಾಗಿರತ್ತೆ. ನಿಜ ಆಗತ್ತೆ, ಮಾಡ್ತೀನಿ. ಎಲ್ಲ ಸರಿಯಾಗಿದೆ. ಇನ್ ನೀವು ಹೊರಡಿ. ಹೋಗ್ಬೇಕಾ? ಅದು ನಮ್ಮ ಆಫೀಸ್ ಅಲ್ವಾ ರೀ, ಹೋಗ್ಬೇಕಾ ಬೇಡವಾ ಅಂತೀರಲ್ಲ? ಹಾಗಲ್ಲ, ನಿನ್ ಕೈ ಸರಿ ಇಲ್ವಲ್ಲ? ಸರಿ ಹೋಯ್ತಲ್ಲ. ಹೌದಲ್ವಾ? ನಿನಗ್ ಸೊಂಟ ನೋವಲ್ವಾ? ಹೋಯ್ತಲ್ಲ. ಅದು ಹೋಯ್ತಾ? ನನ್ಗೆ ಮೊಣಕಾಲು ನೋವಿದ್ಯಲ್ಲ. ಈ ವಯಸ್ಸಲ್ಲೇ ಮೊಣ್ಕಲ್ ನೋವೇನ್ರಿ? ನೋವು ಅಂದ್ರೆ ಆ ನೋವಲ್ಲ, ನಿನ್ನೆ ಮೆಟ್ಲು ಹತ್ತಿದ್ನಲ್ಲ ಆ ನೋವು. ಬೇಡ ಅಂದ್ರೂ ಹತ್ತಿ. ಈಗ ನೋವು ಅಂತ ಆಫೀಸ್ ಬೇಡ ಅಂದ್ರೆ ಹೇಗೆ? ಹೊರಡಿ ಪ್ಲೀಸ್ ಬಂಗಾರ, ನಂಗೆ ಹೋಗೋ ಮನ್ಸಿಲ್ಲ. ನೀವು ಆಫೀಸಿಗೆ ಹೋಗದೆ ತುಂಬಾ ದಿನ ಆಯ್ತು. ಎಲ್ಲ ಕೆಲ್ಸನೂ ಪೆಂಡಿಂಗ್ ಅಲ್ಲೇ ಇರುತ್ತೆ. ಏಯ್, ನಾನು ಹೋಗ್ತಾ ಇದ್ರೆ ಏನ್ ತೊಂದ್ರೆ ಇಲ್ಲ. ಮನೇಲೆ ಇದ್ದು ಏನ್ ಮಾಡ್ತೀರಾ? ನೀವು ಬಂದ್ರ ಅಜ್ಜಿ? ಯಾಕ್ ಕರಿತಾ ಇದ್ಯಾ? ನಿಮ್ಮನ್ ಕರ್ದ್ನಾ? ಗಂಗನ್ ಕರಿತಾ ಇದ್ಯಲ್ಲ. ಅಲ್ವಾ? ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಗಂಗಾ 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 ನೀವು ಬಂದ್ಬಿಟ್ರಾ? ಗಂಗಾ ಗಂಗಾ ಏನು? ನಾನು ಆಫೀಸಿಗೆ ಹೋಗ್ಬಿಟ್ಟು ಬರ್ತೀನಿ. ಹೋಗ್ ಬನ್ನಿ. ಅಂದ್ರೆ ನಾನು ಹೋಗೋವಾಗ ಮುಂದೆ ಬರ್ತೀಯಲ್ವಾ? ಈವ್ನಿಂಗ್ ಮಲ್ಗೆ ಹೂ ತಗೊಂಡ್ ಬಂತ ಹೇಳ್ತೀಯಲ್ವಾ? ಹಾಗೆ ಒಂದ್ ಹಗ್ಗು ಅದ್ ಕೊಡ್ತೀಯ ಅಲ್ವಾ? ಆಹಾ, ಎದ್ರು ಬರ್ತೀನಿ. ಅದಕ್ಕಿಂತ ಹೆಚ್ಚು ಏನು ಕೇಳಲ್ಲ, ಏನು ಕೊಡಲ್ಲ. ಬನ್ನಿ. ಬನ್ನಿ. ಅಯ್ಯೋ, ಏನಾಯ್ತು ಬಂಗಾರ? ಭುಜದ ಹತ್ರ ನೋವಾಗ್ತಿದ್ಯಾ? ನಾನಿ ಸರ್, ಡಾಕ್ಟರ್ ಫೋನ್ ಮಾಡು. ಓಕೆ ಸರ್. ಡ್ಯಾಡ್, ಆಂಬ್ಯುಲೆನ್ಸ್ ಕಾಲ್ ಮಾಡಿ. ಅಜ್ಜಿ, ನೀರ್ ಬಿಸಿ ಮಾಡಿ. ಚಿಕ್ಕಮ್ಮ, ಬೆಡ್ ರೆಡಿ ಮಾಡಿ. ಇರಿ. ನನ್ಗೇನೂ ಆಗಿಲ್ಲ. ನೀವು ಆಫೀಸಿಗೆ ಹೊರಡಿ. ಅದೇನು ಈಗ ತಾನೆ ಅಂದೆ? ಆಹಾ ಅಂತ ಕೂಡ ಹೇಳ್ತೀನಿ. ನಿಮ್ಗೇನ್ ಸಮಸ್ಯೆ? ಅದು ಜೊತೆಗೆ ಇರೋಣ ಅಂತ. ಅಬ್ಬಾ, ಹೋಗ್ತೀರಾ ಇಲ್ವಾ? ಹೊರಡಿ, ನೀವು ಹೊರಡಿ. ಬನ್ನಿ. ಮಾರ್ನಿಂಗ್ ಮಾಮ್. ನೀನು ದೇವಸ್ಥಾನಕ್ಕೆ ಹೋಗಿದ್ಯಂತೆ? ಜೋ ಹೇಳಿದ್ಲಾ? ಹೋಗಿದ್ಯಾ ಇಲ್ವಾ? ಹೋದ್ರೆ ತಪ್ಪೇನು? ಜೈ ಹತ್ರ ಮಾತಾಡೋದ್ಯಂತೆ? ಹೌದು, ಅದಕ್ಕೇನು? ಯಾಕೆ ಈ ತರ ಎಲ್ಲ ರಿಸ್ಕ್ ತಗೋತಿದ್ಯಾ ನಿತ್ಯ? ಸ್ವಲ್ಪ ದಿನ ಅವ್ರ ತಂಟೆಗೆ ಹೋಗ್ಬೇಡ ಅಂತ ಹೇಳಿದ್ನಲ್ವಾ? ಖಾಲಿಯಾಗಿ ಕೂತು ಏನ್ ಮಾಡ್ಲಿ ಮಾಮ್? ಹಾಗಂತ ಈ ತರ ರಿಸ್ಕ್ ತಗೋಬೇಕಾ? ಗೊತ್ತಿಲ್ಲದೆ ಹೋದ್ರೆ ಡೇಂಜರ್ ಅಷ್ಟೇ. ಡೇಂಜರ್ ಅಂತ ಗೊತ್ತಿದ್ದು ಹೋದ್ರೆ ರಿಸ್ಕ್ ಇರಲ್ಲ ಮಾಮ್. ನಿತ್ಯ,
ಶಿಟ್, ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ನಿತ್ಯ, ಚಂದ್ರಿಕಾ, ಕೃಷ್ಣ ಬರ್ತಿದ್ದಾರೆ. ನೀನ್ ಒಳಗಡೆ ಹೋಗು ಪ್ಲೀಸ್. ನಿತ್ಯ, ಹೋಗು. ನಮಸ್ಕಾರ ರೂಪಾ ಅವ್ರೆ. ಬನ್ನಿ ಬನ್ನಿ. ಏನ್ ಈ ಕಡೆ ಬಂದ್ರಲ್ಲ? ಯಾಕೆ ನಾವು ಬರ್ಬಾರ್ ಜಾಗನ ಇದು? ಅಯ್ಯೋ, ಹಾಗೇನಲ್ಲ. ಮೊದ್ಲು ನೀವು ಕೂತ್ಕೊಳ್ಳಿ. ಈ ಮರ್ಯಾದೆಗೇನ್ ಕಡಿಮೆ ಇಲ್ಲ. ಏನ್ ಬಂದಿದ್ದು? ಯಾಕೆ ನಮ್ಮ ನೋಡಿದ್ರೆ ಭಯ ಆಗ್ತಿದ್ಯಾ? ನನಗ್ಯಾಕ್ ಭಯ? ನಿತ್ಯ ಯಾಕೆ ಬಂದಿದ್ದಾಳೆ? ಡೋರ್ ತಡ್ತಾ ಇದ್ರೆ ತೆಗಿಯೋಕೆ ಇಷ್ಟೊತ್ತು ಯಾಕೆ? ಒಳಗಡೆ ಏನ್ ಮಾಡ್ತಾ ಇದ್ದೆ? ನೀನ್ ಯಾಕಮ್ಮ ಬಂದಿದ್ದು? ಯಾಕೆ ಬರ್ಬಾರ್ದಾ? ಹಾಗಲ್ಲ, ಈ ಟೈಮಲ್ಲಿ ಬಂದಿದ್ಯಲ್ಲ ಅಂತ. ನಿನ್ನೆ ಗುಡಿಲೇನು ಎಕ್ಸ್ಟ್ರಾ ಮಾಡ್ತಾ ಇದ್ದೆ? ನಾನೇನಮ್ಮ ಮಾಡ್ದೆ? ಓವರ್ ಆಕ್ಟಿಂಗ್ ಮಾಡ್ಬೇಡ. ನನಗೆಲ್ಲ ಗೊತ್ತು. ಗೊತ್ತಿಲ್ದೆ ನಾನ್ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಮ್ಮ. ಗೊತ್ತಿದ್ ಮಾಡಿದ್ರೋ ಗೊತ್ತಿಲ್ದೆ ಮಾಡಿದ್ಯೋ ತಪ್ಪೇ. ನಿನ್ನ ಕ್ಷಮಿಸೋದಿಲ್ಲ. ನಾನ್ ಮಾಡಿದ ತಪ್ಪೇನು ಅಂತ ಹೇಳಮ್ಮ. ನೀನು ನನ್ನ ಹತ್ರ ಮುಚ್ಚಿಟ್ಟೆ. ಏನ್ ಮುಚ್ಚಿಟ್ಟಿದ್ದೀನಮ್ಮ? ನನ್ನ ಡಬಲ್ ಕ್ರಾಸ್ ಮಾಡ್ತಾ ಇದ್ಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇದನ್ನೇ ಕಣೆ ನಾಟಕ ಅನ್ನೋದು. ನನಗಿದೆಲ್ಲ ಇಷ್ಟ ಆಗಲ್ಲ. ನನ್ನ ಹತ್ರ ನೀನೇನು ಮುಚ್ಚಿಡಕ್ಕಾಗಲ್ಲ ತುಳಸಿ. ನನ್ಗೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನೋ ನಿನಗೆ ಚೆನ್ನಾಗ್ ಗೊತ್ತು. ಮರ್ಯಾದೆಯಿಂದ ನಿಜ ಒಪ್ಕೋ, ಬದುಕೋತೀಯ. ಹೆತ್ತು ತಾಯಿನೇ ಅನುಮಾನ ಪಡೋ ಮಗಳಿಗೆ ಏನ್ ಹೇಳ್ಬೇಕು ಅಂತ್ಯ? ಸ್ವಂತ ತಾಯಿ ಹತ್ರ ಕೋಪ ಮಾಡ್ಕೊಂಡು ಮಾತಾಡೋ ಮಗಳಿಗೆ ಏನ್ ಹೇಳ್ಬೇಕು ಅಂತ್ಯ? ಅಮ್ಮ, ನಾನೇ ನಿಮ್ಮಮ್ಮ ಅಂತ ನಿನಗಿನ್ನೂ ನೆನ್ಪಿದ್ಯಾ? ಆಗಲ್ಲಮ್ಮ. ಸಾಕು ಕಣೆ, ನನಗೆ ಮೋಸ ಮಾಡಕ್ ಬಂದಿದ್ಯಾ ಅಲ್ವಾ? ನೀನ್ ನಿತ್ಯ ತರ ಬಂದ್ಬಿಟ್ರೆ ನಿತ್ಯ ಇನ್ನು ಬದುಕಿದಾಳೆ ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ? ನಾನ್ ನಿನಗ್ ಸುಳ್ಳು ಹೇಳ್ತೀನಿ ಅನ್ಕೊಂಡ್ ಬಂದೇನೆ. ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ನಾನ್ ನಿನಗ್ ಸುಳ್ಳು ಹೇಳಿದ್ದೀನಾ? ನಿನಗ್ ಮೋಸ ಮಾಡಿದೀನಾ? ಇವಾಗ ಯಾಕೆ ಇದೆಲ್ಲ? ಹೌದು ಬಿಡು, ದೊಡ್ಡ ಮನೆಗ್ ಸೊಸೆ ಆಗಿದ್ಯಲ್ಲ, ಈ ಬಡವಿ ಅಮ್ಮ ನಿನ್ಗೆ ಕೀಳಾಗೋದ್ಲು. ಅಮ್ಮ, ಅದ್ ಹಾಗಲ್ಲಮ್ಮ. ಮತ್ ಯಾಕೆ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ನಿತ್ಯ ಸತ್ತು ಹೋಗಿದ್ದಾಳೆ ಅನ್ನೋದು ನಿನಗ್ ಗೊತ್ತು. ಸತ್ತು ಹೋಗಿರೋ ನಿತ್ಯನ ಬದುಕಿಸೋದಿಕ್ಕೆ ನಾನೇನಾದ್ರೂ ದೇವ್ರ? ಅಷ್ಟಕ್ಕೂ ಆ ನಿತ್ಯ ಯಾರು? ಸ್ವರೂಪ ಯಾರು? ನಿನಗಿಂತ ಹೆಚ್ಚೇನೆ ಅವ್ರು ನನ್ಗೆ. ನಾನು ಬದುಕ್ತಿರೋದು ನಿನಗೋಸ್ಕರನೇ ಕಣೆ, ಅವ್ರಿಗೋಸ್ಕರ ಅಲ್ಲ. ಯಾಕೆ ನನ್ಗೆ ಹೀಗೆ ಹಿಂಸೆ ಕೊಡ್ತಾ ಇದ್ಯಾ? ಕ್ಷಮ್ಸಮ್ಮ. ಕ್ಷಮ್ಸಲ್ಲ ಕಣೆ. ಇನ್ನೊಂದ್ಸಲ ನನ್ ಕಣ್ಣಿಗೆ ಮೋಸ ಮಾಡಕ್ ನೋಡಿದ್ರೆ ಇನ್ಯಾವತ್ತೂ ನಿನ್ ಕಣ್ಣಿಗೆ ಕಾಣಿಸಲ್ಲ. ಅಮ್ಮ, ಹೌದೇ, ನೀನ್ ನನ್ನ ಅನುಮಾನ ಪಡೋದೇ ಆದ್ರೆ ಈ ಅಮ್ಮ ನಿನ್ಗಿಲ್ಲ ಅನ್ಕೊಂಡ್ಬಿಡು. ನಾನ್ ನಿನ್ ಸಂತೋಷ ಬಯಸೋಳೆ ಹೊರತು ನಿನ್ ಸಂತೋಷಕ್ಕೆ ಅಡ್ಡಿ ಬರೋಳಲ್ಲ.
ಈ ವಿಷಯ ನಿನಗೆ ಅರ್ಥ ಆಗಿದ್ದಿನ ಮತ್ತೆ ಈ ಅಮ್ಮನ ಹತ್ರ ಬಾ, ಹೊರಟೋಗು. ಅಮ್ಮ, ಅಲ್ಲಿವರೆಗೂ ನಿನ್ ಮುಖ ನನಗ್ ತೋರಿಸ್ಬೇಡ, ಹೋಗು. ನನ್ನ ಕ್ಷಮಿಸ್ಬಿಡು ಗಂಗಾ. ಪದೇ ಪದೇ ನಾನ್ ನಿನಗ್ ಸುಳ್ಳು ಹೇಳ್ತಾ ಇದ್ದೀನಿ, ನಿನಗ್ ಮೋಸ ಮಾಡ್ತಾ ಇದ್ದೀನಿ. ಆದ್ರೆ ಆದ್ರೆ ಇದೆಲ್ಲ ನಿನ್ ಭವಿಷ್ಯಕ್ಕೋಸ್ಕರ ಕಣೆ. ಈ ಸಾಕ್ತಾಯಿನ ಅರ್ಥ ಮಾಡ್ಕೋ. ನೀವಿನ್ನೇನು ಯೋಚನೆ ಮಾಡಬೇಡಿ ಮೇಡಮ್. ಸಾರ್ ಬರೋ ಟೈಮ್ ಆಯ್ತು. ನೀವೀಗೆ ನಿತ್ಯ ಮೇಡಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಸಾರ್ ಆಮೇಲೆ ಮತ್ತೆ ಅಪ್ಸೆಟ್ ಆಗ್ಬಿಡ್ತಾರೆ. ಇಲ್ಲ ನಾಣಿ ಅವ್ರೆ, ನಿತ್ಯ ವಿಷಯ ಏನೋ ಡಿಸೈಡ್ ಆಗೋವರೆಗೂ ನನಗೆ ಸಮಾಧಾನ ಇಲ್ಲ. ಬೇಡ ಅಂದ್ಕೊಂಡ್ರು ಅದೇ ಯೋಚನೆ ಬರ್ತಾ ಇದೆ. ಸರಿ ಮೇಡಮ್, ತುಂಬಾ ಲೇಟ್ ಆಯ್ತು. ನಾನು ಮನೆಗೆ ಹೊರಡ್ತೀನಿ. ಬರ್ತೀನಿ ಮೇಡಮ್. ಏನ್ ನಾಣಿ ಮನೆಗೆ ಹೊರಟ? ಹೌದು ಸರ್. ಹೋದ್ರಾಯ್ತು, ಒಳಗಡೆ ಬಾ. ನಡಿ ಡಾರ್ಲಿಂಗ್. ಹೌದು ನಾಣಿ, ಮಾರ್ನಿಂಗ್ ಇಂದ ಆಫೀಸಿಗೆ ಬರ್ಲಿಲ್ಲ. ಅದೇನ್ ಸರ್, ಮೇಡಮ್ ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ಏನ್ ತಂದ್ರಿ? ಹಾ, ಏನು ತರ್ಲಿಲ್ವೋ? ಇವ್ರಿಬ್ರು ಶಾಪಿಂಗ್ ಅಂತ ಹೋಗಿದ್ರೋ ಇಲ್ಲ ನೆಪದಲ್ಲಿ ಬೇರೆ ಎಲ್ಲಾದ್ರೂ ಹೋಗಿದ್ರಾ? ಇದೇನ್ ಗಂಗಾ? ನೀನ್ ಕೇಳಿದ್ರೆ ಹೇಳ್ತಾರ, ಹೇಳೋ. ಶಾಪಿಂಗ್ಗೆ ಹೋಗಿದ್ವಿ ರೀ. ನಿಮ್ಗೆ ಒಂದ್ ಸರ್ಪ್ರೈಸ್ ಗಿಫ್ಟ್ ತರ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಒಳ್ಳೆ ಗಿಫ್ಟ್ ಏನೂ ಸಿಗ್ಲಿಲ್ಲ. ನೀನೇ ನನ್ ಸರ್ಪ್ರೈಸ್ ಬೇಬಿ. ಮತ್ತೆ ನನಗ್ ಬೇರೆ ಗಿಫ್ಟ್ ಬೇಕಾ? ಗಂಗನ್ಗಿಂತ ದೊಡ್ಡ ಗಿಫ್ಟ್ ಮತ್ತೆ ನಿನಗ್ ಸಿಗಲ್ಲ. ಗಂಗಾ ನಿನಗ್ ದೇವ್ರು ಕೊಟ್ರೋ ವರದಾನ ಅನ್ಕೋ. ಇವ್ರೊಬ್ರು ಟೈಮ್ ಸಿಕ್ಕಿದ್ರೆ ಸಾಕು ಅವಳನ್ನ ಓ ಅಂತ ಹೊಗಳ್ಬಿಡ್ತಾರೆ. ಇದೆಲ್ಲ ಎಷ್ಟ್ ದಿನ ಬಿಡು, ಆಮೇಲೆಲ್ಲ ಅಳು ಮಾತ್ರ. ಹೋಗಿ ಫ್ರೆಶ್ ಆಗ್ಬಿಟ್ ಬಾಪ, ಊಟ ಮಾಡೋಣ. ಓಕೆ ಚಿಕ್ಕಮ್ಮ. ಸರ್, ಆ ಬ್ರೀಫ್ ಕೇಸ್ ಕೊಡಿ, ಇಲ್ಲಿ ಆಫೀಸ್ ರೂಮಲ್ಲಿ ಇಡ್ತೀನಿ. ಅದೇನ್ ಬೇಡ ನಾಣಿ, ನನ್ ರೂಮಲ್ಲೇ ಇಟ್ಕೋತೀನಿ. ಏನ್ ಸರ್ ನೀವು? ಬೆಳಗಿಂದ ನಾನು ಆಫೀಸ್ಗೆ ಬಂದಿಲ್ಲ, ಆಫೀಸ್ ಕೆಲಸ ಒಂದು ಕೂಡ ಮಾಡಿಲ್ಲ. ಇವಾಗ ಈ ಕೆಲಸನಾದ್ರೂ ಮಾಡಿ ನನ್ನ ಸ್ವಾಮಿ ಭಕ್ತಿನ ತೋರಿಸ್ಬೇಕು. ಕೊಡಿಲಿ. ಬೇಕಾಗಿಲ್ಲ ಅಂತ ಹೇಳಿದ್ನಲ್ವಾ? ನಾನಿವತ್ತು ಆಫೀಸ್ಗೆ ಬರ್ಲಿಲ್ಲ ಅಂತ ನಿಮ್ಗೆ ನನ್ನ ಮೇಲೆ ಕೋಪ ಬಂದಿದೆ ಅಲ್ವಾ ಸರ್? ಅದಕ್ಕೆ ನೀವು ನನಗೆ ಆ ಬ್ರೀಫ್ ಕೇಸ್ ಕೊಡ್ತಿಲ್ಲ. ಹಾಗೆಲ್ಲ ಏನಿಲ್ಲ ನಾಣಿ. ಮತ್ತೆ ಹಾಗಾದ್ರೆ ಕೊಡ್ಬೋದಲ್ಲ? ಬೇಡ. ಕೊಡಲ್ವಾ? ಕೊಡೋ. ಅದ್ರಲ್ಲೇನ್ ಮಾಣಿಕ್ಯ ಗಿಣಿಕ್ಯ ಇದೆಯಾ ಏನೋ? ವಜ್ರ ವೈಡೂರ್ಯ ಏನಾದ್ರೂ ಇದೆಯೇನೋ? ಏನ್ ಸರ್ ಇದ್ರೆ ಏನು? ನಮ್ ಸರ್ಗೆ ನನ್ನ ಮೇಲೆ ಅಷ್ಟಾದ್ರೂ ನಂಬಿಕೆ ಇಲ್ಲ ಅನ್ಕೊಂಡಿದ್ದೀರಾ? ನೀವು ಕೊಡಿ ಸರ್. ಬೇಡ ನಾಣಿ. ಅಂದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಾಗಾಯ್ತು. ಇದು ನನ್ನ ಸ್ವಾಮಿ ಭಕ್ತಿಗೆ ಅಗ್ನಿ ಪರೀಕ್ಷೆ. ನೀವು ಕೊಡ್ಲೇಬೇಕು. ಕೊಡಲ್ಲ. ಕೊಡಿ ಸರ್. ಅಯ್ಯೋ, ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ ನಾಣಿ. ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಸರ್. ಇದು ನನ್ನ ಪರ್ಸನಲ್. ಆದ್ರೂ ಸರಿ, ನೀವು ಕೊಡ್ಲೇಬೇಕು. ಕೊಡಿ ಸರ್. ನಾಣಿ ಬಿಡು. ಬೇಡ ನಾಣಿ. ಕೊಡಿ ಸರ್. ಏನತ್ತೆ, ನಿಮ್ಗೆ ಮಾವ ತರ್ಲಿಲ್ವಾ? ತುಂಬಾ ಸಲ ತಂದಿದ್ದಾರಮ್ಮ. ನನ್ಗೆ ನನ್ ಗಂಡ ತಂದ್ರು ಅಷ್ಟೇ ಅಲ್ವಾ? ಅಷ್ಟೇನಮ್ಮ, ಇದ್ರಲ್ಲಿ ತಪ್ಪೇನೂ ಇಲ್ಲ.
ಥ್ಯಾಂಕ್ ಯು ಅಜ್ಜಿ. ಇದಕ್ಕ ಸರ್ ನೀವು ನನಗೆ ಸೂಟ್ ಕೇಸ್ ಕೊಡಲ್ಲ ಅಂದಿದ್ದು. ಮನೆಗೆ ಹೊಟ್ಟಿದ್ದವನ್ನ ಒಳಗಡೆ ಕರೆದೆ ನೋಡು, ಅದು ನನ್ ತಪ್ಪು ನಾಣಿ. ನಾಣಿ ಪುಣ್ಯದಿಂದ ನಿನ್ಗೆ ಗಂಗನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಎಲ್ರಿಗೂ ಗೊತ್ತಾಯ್ತು ಕಣೋ. ಅದಕ್ಕೆ ಸರ್ ನನ್ನಂತ ಪಿ ಎ ಜೈ ಸರ್ ಪಕ್ಕದಲ್ಲೇ ಇರ್ಬೇಕು ಅನ್ನೋದು. ಎಲ್ಲ ಕಂಡಿದ್ದೀನಿ, ಸಾಕ್ ಮನೆಗೆ ಹೊರಡೋ. ಹೇಯ್, ನಿನ್ನಂತವ್ನು ಒಬ್ಬ ಇದ್ರೆ ಸಾಕು ಬೆಂಕಿ ಹಚ್ಚಕ್ಕೆ. ಏನ್ ಸರ್, ನಾನು ಲಂಕೆಗಷ್ಟೇ ಬೆಂಕಿ ಹಚ್ಚೋದು, ಅಯೋಧ್ಯೆಗಲ್ಲ. ಬರ್ತೀನಿ ಸರ್. ಗುಡ್ ನೈಟ್ ಮೇಡಮ್. ಇವನು ಓವರ್ ಆಕ್ಷನ್. ಒಳಗಡೆ ಹೋಗಿ. ಅಜ್ಜಿ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು, ಬಾ ಬಂಗಾರ. ಗಂಗಾ ಶಾಪದಿಂದ ಸಾಯ್ತಾಳೆ ಅಂತ ನಿಂಗೂ ಗೊತ್ತು, ನಮಗೂ ಗೊತ್ತು. ಆದ್ರೆ ಆ ಶಾಪ ಗಂಗಾನ ಯಾವಾಗ ಸಾಯಿಸುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಬೇರೆ ಇದ್ರೆ ಗಂಗಾ ಸಾವುಗೋಸ್ಕರ ಎದ್ರು ನೋಡೋದನ್ನ ಬಿಟ್ರೆ ನೋ ಯೂಸ್. ಅದೇ ನಾವು ಕೈ ಜೋಡಿಸಿದ್ವಿ ಅಂದ್ಕೊಳ್ಳಿ, ನಮಗ್ ಬೇಕಾದ ಹಾಗೆ ಗಂಗಾಗೆ ಸಾವು ಬಂದೇ ಬರುತ್ತೆ. ನಾವೇ ಗಂಗಾನ ಮುಗಿಸಬಹುದು. ಯೋಚನೆ ಮಾಡು ನಿತ್ಯ, ಗಂಗಾ ಸಾವುಗೋಸ್ಕರ ಕಾಯ್ಬೇಕಾ ಇಲ್ಲ ನಾವೇ ಗಂಗಾನ ಸಾಯಿಸ್ಬೇಕಾ? ಜೈ ನಿನ್ಗೆಷ್ಟು ಮುಖ್ಯನೋ ನಮಗ್ ಗೊತ್ತು. ಆ ಸ್ಥಾನಕ್ಕೆ ಬರೋದಕ್ಕೆ ನೀನೆಷ್ಟು ಒದ್ದಾಡ್ತಿದ್ಯೋ ನಮಗ್ ಗೊತ್ತು. ನಿನ್ ಶತ್ರು ನಮ್ಮ ಶತ್ರು ಇಬ್ರು ಒಬ್ಳೆ. ನಿನ್ ಸೇಡು ನಮ್ ಸೇಡು ಎರಡು ಒಂದೇ. ಅದಕ್ಕೆ ನಮ್ ಜೊತೆ ಕೈ ಜೋಡ್ಸು, ಗಂಗಾನ ಮುಗಿಸ್ಬಿಡೋಣ. ಇನ್ನೇನು ಯೋಚನೆ ಮಾಡಬೇಡಮ್ಮ. ನಮ್ಗೆ ಸ್ವಪ್ನ ಹೇಗೋ ನೀನು ಹಾಗೆ. ಜೈ ಪಕ್ಕದಲ್ಲಿರ್ಬೇಕು ಅನ್ನೋದು ನಿನ್ನಾಸೆ ಆದ್ರೆ ಜೈ ಪಕ್ಕದಿಂದ ಗಂಗಾನ ತೊಲಗಿಸೋದು ನಮ್ಮಾಸೆ. ಬೇಗ ನಿರ್ಧಾರ ಮಾಡು. ಕೈ ಜೋಡ್ಸು ನಿತ್ಯ, ತಡ ಮಾಡಬೇಡ. ಮೇಡಮ್, ಓ ಶಿಟ್, ಇವನ್ ಕಣ್ಣಿಗೆ ಯಾಕೆ ಬಿತ್ತೆ? ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಏನ್ ಮೇಡಮ್, ಜಾಗಿಂಗ್ ಬಂದ್ರಾ? ಇಲ್ಲ, ಜನ ಹೇಗಿದಾರೋ ನೋಡಕ್ ಬಂದೆ. ಗುಡ್ ಜೋಕ್ ಮೇಡಮ್, ಗುಡ್ ಜೋಕ್. ಹೌದು, ಒಬ್ರೇ ಬಂದಿದ್ದೀರಲ್ಲ, ಸಾರೆಲ್ಲಿ? ಯಾವ ಸಾರು? ಮತ್ತೆ ಜೋಕ್ ಮಾಡ್ಬಿಟ್ರಿ. ನಿಮ್ ಸೆನ್ಸ್ ಆಫ್ ಹ್ಯೂಮರ್ ಸೂಪರ್. ಜೈ ಸಾರ್ ಇಲ್ದೆ ನೀವು ಒಬ್ರೇ ಜಾಗಿಂಗ್ ಬರೋದು ವಂಡರ್ ಥಿಂಗ್. ನೀನ್ ನನ್ನ ಎದುರಿಗೆ ಬಂದಿದ್ದು ವರ್ಸ್ಟ್ ಥಿಂಗ್. ಯಾಕೆ ಮೇಡಮ್, ಟೆನ್ಷನ್ ಅಲ್ಲಿ ಇದ್ದೀರಾ? ನಥಿಂಗ್. ನೀವ್ ಇನ್ನೂ ಆ ನಿತ್ಯ ಮೇಡಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಸತ್ತೋದ್ಲಲ್ಲ. ಅದೇ ಅಲ್ವಾ ಮೇಡಮ್ ನಾನು ಹೇಳಿದ್ದು. ಇನ್ನು ನೀವು ಅವ್ರ ಬಗ್ಗೆ ಮರ್ತು ಬಿಡಿ. ಮರ್ತಾಯ್ತು. ಅಪ್ಪ, ಮರ್ತು ಬಿಟ್ರ? ಇನ್ಮೇಲಾದ್ರೂ ನೀವು ಆರಾಮಾಗಿರಿ. ಸರಿ, ಓಕೆ, ಬಾಯ್. ಬಾಯ್ ಮೇಡಮ್. ಇವನನ್ನ ನೋಡಿರೋ ವಿಷಯ ಮನೇಲಿ ಹೇಳ್ಬಿಟ್ರೆ? ಎಕ್ಸ್ಕ್ಯೂಸ್ ಮೀ. ಯಾರನ್ನ ಮೇಡಮ್? ನನ್ನ? ಏನ್ ಮೇಡಮ್ ಹೊಸದಾಗ ಕರಿತಾ ಇದ್ದೀರಾ? ಏನಿಲ್ಲ, ನಾನು ಜಾಗಿಂಗ್ ಬಂದಿದ್ನ ಮನೇಲಿ ಹೇಳ್ಬೇಡ. ಹೇಳಿದ್ರಿ ಏನ್ ಮೇಡಮ್? ಅಂದ್ರೆ ಜೈಗೆ ಹೇಳ್ದೆ ಬಂದ್ಬಿಟ್ಟೆ. ಗೊತ್ತಾದ್ರೆ ಫೀಲ್ ಆಗ್ತಾರೆ. ಓಕೆ ಮೇಡಮ್, ಹೇಳಲ್ಲ. ನಂಗ್ ಕೂಡ ಹೇಳ್ಬಾರ್ದು. ಯಾವ ವಿಷಯ ಮೇಡಮ್? ನಾನು ಜಾಗಿಂಗ್ ಬಂದಿರೋ ವಿಷಯ. ಅದ್ಯಾಕ್ ಮೇಡಮ್? ಅಂದ್ರೆ
ಮನೇಲಿ ನನ್ಗೆ ಹೇಳೋದ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಸರಿ ಇರಲ್ಲ ಅಂತ. ಕರೆಕ್ಟ್ ಮೇಡಮ್, ಯಾರಿಗೂ ಹೇಳಲ್ಲ, ನಿಮಗೂ ಕೂಡ ಹೇಳಲ್ಲ. ವೆರಿ ಗುಡ್ ನಾಣಿ, ಬಾಯ್. ನಾಣಿ ಅಂತಿದಾರಲ್ಲ, ಯಾವಾಗ್ಲೂ ನಾಣಿ ಅವರೇ ಅಂತಿದ್ರು ತಾನೆ. ಆಗ ನೋಡಿದ್ರೆ ಎಕ್ಸ್ಕ್ಯೂಸ್ ಮೀ ಅಂತ ಕರೆದ್ರು, ಸಾರ್ನ ಅವರು ಅಂದೆ ಜೈ ಅಂತ ಕರೆದ್ರು. ಇವ್ರು ಗಂಗಾ ಮೇಡಮ್ ಅಲ್ವಾ? ನಿತ್ಯ ಮೇಡಮ್ಮ? ವಾಟರ್ ಬರ್ತಿದ್ಯಲ್ಲ ರೀ. ಹೌದು, ಬರ್ತಾ ಇದೆ. ಅಂದ್ರೆ ಬೇಕು ಅಂತ ಸುಳ್ಳು ಹೇಳಿದ್ರಿ ನೀವು. ಇಲ್ವಲ್ಲ, ನೀನ್ ಬಂದ್ಮೇಲೆ ನನ್ನ ಲೈಫಿಗೆ ಬೆಳಕ್ ಬಂತಲ್ಲ, ಹಾಗೆ ಈ ವಾಟರ್ ಬಂತು. ತಾವು ಹೀಗೆ ತುಂಟಾಟ ಮಾಡೋರೆ ಅಂತ ನಾನ್ ಮೊದ್ಲೇ ಅಂದ್ಕೊಂಡಿದ್ದೆ. ಒಳ್ಳೆ ಚಿಕ್ಕ ಮಕ್ಳಾಗೆ ಮಾಡ್ತೀರಲ್ರಿ ನೀವು. ಚಿಕ್ಕ ಮಕ್ಳು ಹಾಗಲ್ಲ, ತುಂಟುತನ ಅಂತ ಹೇಳು. ಅಬ್ಬಾ ಬಿಡ್ರಿ ನೀವು. ಬಿಡೋಕಲ್ಲ ಕರ್ದಿದ್ದು, ಮನೇಲಿ ಎಲ್ರು ಇದಾರೆ. ಈ ರೂಮಲ್ಲಿ ನಾವಿಬ್ರೇ ಇರೋದು. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ಸ್ನಾನ ಮಾಡಿ ನಿತ್ಯ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ನಿತ್ಯ, ಹೇಳ್ತಾ ಇರೋದು ನಿಂಗೆ. ಏನು? ನೀನ್ ಯಾಕೆ ಆ ಥರ ಇದೆಯಾ? ಏನಾಯ್ತು? ನಥಿಂಗ್. ಓಕೆ, ಬಾಯ್. ಜೈ ಕಾರ್ ಬಂತಲ್ಲ. ಜೈ, ಗಂಗಾ, ನಾಣಿ ಎಲ್ಲರೂ ಬರ್ತಿದಾರಲ್ಲ, ಏನಾಗಿರುತ್ತೆ? ನಿತ್ಯ, ನೀನ್ ಇಲ್ಲೇ ಇರು. ನಾನು ಕೆಳಗೆ ಹೋಗಿ ವಿಷಯ ಏನು ಅಂತ ತಿಳ್ಕೊಂಡು ಅವ್ರನ್ನ ಕಳಿಸ್ತೀನಿ. ಓಕೆ? ನೀವೇನ್ ಮಾಡ್ತಿದ್ದೀರಾ ಮೇಡಮ್? ನಿತ್ಯ ಮೇಡಮ್ ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಜೈ ಸರ್ ಜೊತೆಗೆ ಈ ಮನೆಗೆ ಬಂದಿದ್ದೀರಾ. ಇಲ್ಲೇ 3 ದಿನ ಇರಬೇಕು ಅಂತಿದ್ದೀರಾ. ಜೊತೆಗೆ ಫ್ಯಾಷನ್ ಶೋ ಟೈಟಲ್ ಬೇಕು ಅಂತಿದ್ದೀರಾ. ನನಗಂತೂ ಏನು ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನಿಮ್ ಪ್ಲಾನ್ ಏನು ಮೇಡಮ್?
ಹೇಳದ್ನಲ್ಲ ನಾಣಿ ಅವ್ರೆ, ಬಿಲ್ಲದೊಳಗಿರೋ ಇಲಿನ ಹೊರಗಡೆ ತರಬೇಕು ಅಂದ್ರೆ ಬೆಂಕಿ ಹಚ್ಬೇಕು. ಹುತ್ತದಲ್ಲಿರೋ ಹಾವನ್ನ ಹೊರಗಡೆ ಕರ್ಸ್ಬೇಕು ಅಂದ್ರೆ ಪುಂಗಿ ಊದ್ಬೇಕು. ನಿಮ್ ಕಾನ್ಸೆಪ್ಟ್ ಅರ್ಥ ಆಯ್ತು ಮೇಡಮ್, ಆದ್ರೆ ಅದಕ್ಕೂ ಇದಕ್ಕೂ ಕನೆಕ್ಷನ್ ಹೇಗೆ ಅಂತ. ಇದೆ, ನಿತ್ಯ ಅಷ್ಟು ಈಸಿಯಾಗಿ ಹೊರಗೆ ಬರೋ ಜಾತಿ ಅಲ್ಲ. ಅವಳು ಹೊರಗಡೆ ಬರ್ಬೇಕು ಅಂದ್ರೆ ಅವಳು ಈಗೋನ ಹರ್ಟ್ ಮಾಡ್ಬೇಕು. ಇನ್ 3 ದಿನಾನು ನಾನ್ ಮಾಡೋ ಕೆಲ್ಸ ಅದೇ. ನಿತ್ಯ ಈ ಮನೇಲೇ ಇದ್ದಾಳೆ ಅಂತ ನಮಗ್ ಗೊತ್ತು. ಒಳಗೆಲ್ಲೋ ಅಡ್ಗಿ ನಮ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿರೋದು ಗೊತ್ತು. ನಮ್ ಪ್ರತಿ ಮಾತು ಅವಳ ಕಿವಿ ಮೇಲೆ ಬೀಳುತ್ತೆ ಅಂತ ಗೊತ್ತು. ಅದಕ್ಕೆ ನಿತ್ಯ ವೀಕ್ನೆಸ್ ಆಗಿರೋ ಫ್ಯಾಷನ್ ಶೋ ಹೆಸರು ನೀನ್ ಏನ್ ಹೇಳಿದ್ರು ಅದನ್ನೇ ಮಾಡ್ತೀನಿ. ನೀನ್ ಹೇಗಂದ್ರೆ ಹಾಗೆ ಹೇಳು. ಸ್ವಲ್ಪ ದಿನದ ಮಟ್ಟಿಗೆ ಬೇರೆ ಕಂಟ್ರಿಗೆ ಹೋಗು ನಿತ್ಯ ಅಂದೆ, ಕೇಳಲಿಲ್ಲ. ಅಟ್ ಲೀಸ್ಟ್ ನಮ್ ಗೆಸ್ಟ್ ಹೌಸ್ ಅಲ್ಲಾದ್ರೂ ಇರು ಅಂತ ಹೇಳ್ದೆ, ಅದನ್ನೂ ಕೇಳಲಿಲ್ಲ. ಈ ಮನೇಲೇ ಇರ್ತೀನಿ ಅಂತ ಹೇಳ್ದೆ, ಯಾವ್ದೇ ಪ್ರಾಬ್ಲಮ್ ಅಂದ್ರೂ ನಾನೇ ಫೇಸ್ ಮಾಡ್ತೀನಿ ಅಂತ ಹೇಳ್ದೆ. ನೋಡು, ಪ್ರಾಬ್ಲಮ್ಸ್ ಎಲ್ಲ ಬಂದಾಯ್ತಲ್ಲ, ಫೇಸ್ ಮಾಡು. ಅದೇನ್ ಮಾಡ್ತೀಯೋ ಮಾಡು. ಫ್ಯಾಷನ್ ಶೋ ಅಲ್ಲಿ ನಾನೇ ಪಾರ್ಟಿಸಿಪೇಟ್ ಮಾಡೋದು, ಟೈಟಲ್ ನ ವಿನ್ ಮಾಡೋದು. ಆರ್ ಯು ಮ್ಯಾಡ್ ನಿತ್ಯ? ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಗಂಗಾ ಬಂದಿದ್ದೆ ಅದಕ್ಕೆ, ಮತ್ತೆ ನೀನ್ ಹೇಗ್ ಪಾರ್ಟಿಸಿಪೇಟ್ ಮಾಡ್ತೀಯಾ? ಹಳ್ಳಿ ಮೊದ್ದು, ಅವಳಿಗೆ ಫ್ಯಾಷನ್ ಶೋ ಬಗ್ಗೆ ಏನ್ ಗೊತ್ತು ಮಾಮ್? ಅವಳಿಗೆ ಏನ್ ಗೊತ್ತೋ ಏನ್ ಗೊತ್ತಿಲ್ವೋ ಪಕ್ಕಕ್ಕಿಡು. ಶೋನಲ್ಲಿ ನೀನ್ ಪಾರ್ಟಿಸಿಪೇಟ್ ಮಾಡಿದ್ರೆ ನೀನ್ ಬದುಕಿದ್ಯಾ ಅಂತ ಜೈಗೆ ಈಸಿಯಾಗಿ ಗೊತ್ತಾಗೋಗತ್ತೆ. ಅದಕ್ಕೆ 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 ವಾಟ್? ಈ ಶೋ ಇಂದ ನೀನ್ ದೂರಾನೇ ಇರು. ಹೌ ಮಾಮ್? ಫ್ಯಾಷನ್ ಶೋ ಅಂದ್ರೆ ನನ್ಗೆ ಪ್ರಾಣ ಅಂತ ನಿನಗೂ ಚೆನ್ನಾಗ್ ಗೊತ್ತು. ಹೇಗ್ ದೂರ ಇರೋ ಅಂತ್ಯಾ? ಇಲ್ದೆ ಹೋದ್ರೆ ನಿನ್ನ ನೀನೇ ಹಿಡ್ಕೊಟ್ಟಾಗ ಆಗತ್ತೆ. ಶೋನಲ್ಲಿ ಗೆದ್ರು ಜೀವನದಲ್ಲಿ ಸೋತ್ ಹೋಗ್ತೀಯ. ಈ 3 days ನಿನ್ ಪೇಷನ್ಸ್ಗೆ ಒಂದು ಟೆಸ್ಟ್ ತರ ನಿತ್ಯ. ನೀನ್ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು, ಇಮೋಷನಲ್ ಆದ್ರೂ ಗೇಮ್ ಓವರ್. ತಾಳ್ಮೆಯಿಂದ ಇರ್ತೀಯೋ ಇಲ್ಲ ಸಿಕ್ಕಾಕೋತೀಯೋ ನಿನ್ನಿಷ್ಟ. ಇದು ಗಂಗಾ ನಮ್ಮ ಮೇಲೆ ಡೌಟ್ ಬಂದ್ ಮಾಡ್ತಿದ್ದಾಳೋ ಅಥವಾ ಕ್ಯಾಶುವಲ್ ಆಗಿ ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ. ಅದೇನೇ ಆಗಿದ್ರು ಬಿ ಕೇರ್ಫುಲ್. ಗಂಗಾ ಕೈಲಿ ಏನೂ ಆಗಲ್ಲ ಅಂತ ಅನ್ಕೋಬೇಡ. ಮೇಡಮ್ ನೀವೇ? ಯಾರು ಆರ್ಡರ್ ಮಾಡಿದ್ರೆ ಏನು? ಡ್ರೆಸ್ ರೆಡಿ ಆಗಿದ್ಯಲ್ಲ, ಕೊಟ್ಬಿಟ್ಟು ಹೋಗಮ್ಮ. ನನಗನ್ಸುತ್ತೆ ಅಮ್ಮ ಅವರೇ ಆರ್ಡರ್ ಮಾಡಿರ್ತಾರೆ. ಅವಳು ಹೇಗ್ ಮಾಡ್ತಾಳೆ ಗಂಗಾ? ಅಮ್ಮ ಅವರು ಆತ್ಮ ಆಗಿ ಈ ಅಕ್ಕಪಕ್ಕನೆ ತಿರುಗ್ತಿದ್ದಾರೆ ಅಂತ ಹೇಳಿದ್ನಲ್ಲ ರೀ. ಏಯ್, ನಿಜವಾಗ್ಲೂ ಈ ಆತ್ಮ ಎಲ್ಲ ಇರುತ್ತಾ? ಇಲ್ದಿದ್ರೆ ನಿಮಗ್ ಹೇಗ್ ಕಾಣಿಸ್ತಿತ್ತು? ಚಂದ್ರಿಕಾ ಚಿಕ್ಕಮ್ಮ ಕೃಷ್ಣ ಚಿಕ್ಕಪ್ಪಗೆ ಹೇಗ್ ಕಾಣಿಸುತ್ತೆ? ನಾಣಿ ಅವರಿಗೆ ಹೇಗ್ ಕಾಣಿಸ್ತು? ಹಾಗೆ ಅವರಿಗೂ ಕಾಣಿಸಿರ್ಬೇಕು. ನನಗಂತೂ ಅಮ್ಮ ಅವರು ಈ ಮನೇಲೆ ಇಲ್ಲೇ ಇದ್ದಾರೆ ಅಂತ ಈ ಕೂಡ ನಮ್ಮನ್ನ ನೋಡ್ತಿದ್ದಾರೆ ಅನ್ಸುತ್ತೆ. ಅಲ್ಲೋಡಿ, ಅಲ್ಲೋ ಇಲ್ಲೋ ಎಲ್ಲೋ ಇದ್ದೇ ಇರ್ತಾರೆ. ನೀನೇನಾದ್ರೂ ದೆವ್ವ ಹಿಡಿಯೋ ಭೂತ ವೈದ್ಯನ ಇಲ್ಲೇ ಇದೆ ಅಂತ ಗ್ಯಾರಂಟಿಯಾಗಿ ಹೇಳ್ತೀಯಾ? ಕೆಲವೊಂದು ಹಾಗೆ ಗೊತ್ತಾಗುತ್ತೆ ಚಿಕ್ಕಮ್ಮ. ಅಮ್ಮ ಅವರು ನಾನು ಒಂದೇ ತರ ಇದೀವಲ್ಲ, ಆ ಹೋಲ್ಕೆ ಜೊತೆಗೆ ಫೀಲಿಂಗ್ಸ್ ಕೂಡ ಮ್ಯಾಚ್ ಆಗುತ್ತೆ. ಏನೋ ಗಂಗಾ, ಇದೆಲ್ಲ ಮಿರಾಕಲ್ ಅನ್ಸುತ್ತೆ. ಬುಕ್ಕಲ್ಲಿ ಓದಿದ್ದೆ ಬಿಟ್ರೆ ಯಾವಾಗ್ಲೂ ಇಂಥ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಮುಂದೆ ಮುಂದೆ ಇಂಥ ಅದ್ಭುತ ಅನುಭವ ತುಂಬಾ ಆಗತ್ತೆ ರೀ. ಪಾಪ ಫ್ಯಾಷನ್ ಶೋ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅಮ್ಮವ್ರ ಆತ್ಮ ಸ್ಪೆಷಲ್ ಆಗಿ ಈ ಡ್ರೆಸ್ ನನ್ಗೋಸ್ಕರ ಡಿಸೈನ್ ಮಾಡ್ಸಿರ್ಬೇಕು. ಹೇಗಿದೆ ರೀ?
ನೈಸ್. ನಿನಗೆ ಸೂಟ್ ಆಗತ್ತೆ ಗಂಗಾ. ಹೌದಾ? ಆದ್ರೆ ನಂಗೆ ಏನೋ ಕಡಿಮೆ ಅನಿಸ್ತಿದೆ. ನಾಣಿ ಅವ್ರೆ, ಮೇಡಮ್ ಆ ಕತ್ರೆ ಇಲ್ಲಿ ಕೊಡಿ. ತಗೊಳ್ಳಿ ಮೇಡಮ್. ಇದು ಇಲ್ಲಿರ್ಬಾರ್ದು. ಇದಿಲ್ಲ ಅಂದ್ಮೇಲೆ ಇದು ಕೂಡ ಇಲ್ಲಿರ್ಬಾರ್ದು. ಏನಾಯ್ತು ಬಂಗಾರ? ನಿನ್ ಪ್ರೀತಿ ಹೆಚ್ಚಾಯ್ತು ರೀ. ಇಷ್ಟಕ್ಕೇನಾ? ತಿನ್ನು. ಇವಾಗ ಅವಳಿಗೆ ಏನಾಗಿದೆ ಅಂತ ಜೈ ಅವಳಿಗೆ ತಿನ್ನಿಸ್ತಾ ಕೂತಿದ್ದಾನೆ. ಇಬ್ರು ಕೈಯು ಕ್ಲೀನ್ ಆಗಿದೆಯಲ್ಲ, ಯಾಕೆ ಒಬ್ರಿಗೊಬ್ರು ತಿನ್ಸೋದು? ಅದಕ್ಕೆ ಪ್ರೇಮ ಪ್ರೀತಿ ಅಂತಾರೆ. ಅದ್ರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ ಬಿಡಿ. ಇದನ್ ತಿನ್ನಿ. ಈ ತುತ್ತು ನಿಮ್ದು. ಈ ದರಿದ್ರ ನೋಡ್ತಾ ನನ್ ಕೈಲಿ ತಿನ್ನಕ್ ಆಗ್ತಿಲ್ಲ. ಇದನ್ನ ನಾನು ನೋಡಲ್ಲ. ಎಲ್ಲ ಸೇರಿ ಹೊರಗೇನೋ ಮಾತಾಡ್ತಾ ಇದ್ದಾರೆ. ನನ್ನ ಮೊಬೈಲ್ ತರೋಕೆ ಇದೇ ರೈಟ್ ಟೈಮ್. ಓಕೆ ಆಂಟಿ, ಲೇಟ್ ಆಯ್ತು, ಹೋಗಿ ಮಲ್ಕೊಳ್ಳಿ. ಓಕೆ ಜೈ. ಗುಡ್ ನೈಟ್ ಆಂಟಿ. ಗುಡ್ ನೈಟ್. ನಾವು ರೂಮ್ಗೆ ಹೋಗೋಣ. ಗುಡ್ ನೈಟ್ ಸರ್. ಗುಡ್ ನೈಟ್ ಮೇಡಮ್. ಹೌದು ನಾಣಿ ಅವ್ರೆ, ನೀವೆಲ್ಲಿ ಮಲಗ್ತೀರಾ? ಅಲ್ಲಿ ಆ ಸೋಫಾದ ಮೇಲೆ ಮಲ್ಕೋತೀನಿ ಮೇಡಮ್. ನಾಳೆ ಎಲ್ಲಾದ್ರೂ ಅಡ್ಜಸ್ಟ್ ಆಗ್ತಾನೆ. ನಡಿ ನಡಿ. ಅಬ್ಬಾ ಏನ್ರಿ ಅರ್ಜೆಂಟು? ನಾಣಿ ಅವರು ನೋಡ್ತಿದ್ದಾರೆ. ನೋಡಿದ್ರೆ ನೋಡ್ಲಿ, ನಮ್ ಬಗ್ಗೆ ಅವನಿಗೆ ಗೊತ್ತಿಲ್ವಾ? ಅಯ್ಯೋ ಬನ್ನಿ. ಏನಾಯ್ತು ನಾಣಿ? ಯಾರೋ ಕಳ್ಳ ಮನೆಗೆ ಬಂದಿದ್ದಾನೆ ಸರ್. ಡೋರ್ಸ್ ಎಲ್ಲ ಕ್ಲೋಸ್ ಆಗಿದ್ರು ಕಳ್ಳ ಒಳಗಡೆ ಹೇಗ್ ಬರ್ತಾನೆ ನಾಣಿ ಅವ್ರೆ? ಬಂದಿದ್ದ ಮೇಡಮ್. ಅಲ್ಲಿ ಟೇಬಲ್ ಹತ್ರ ನೋಡಿ, ಪ್ಲೇಟ್ ಕೆಳಗಡೆ ಬಿದ್ದಿದೆ. ಟೇಬಲ್ ಮೇಲೆ ಅನ್ನದ ಪ್ಲೇಟ್ ಕೂಡ ಇದೆಯಲ್ಲ. ನಿತ್ಯ ಊಟ ಮಾಡಕ್ ಇಟ್ಕೊಂಡಿದ್ಲು ಅನ್ಸತ್ತೆ. ಅಂದ್ರೆ ಮನೆಗ್ ಬಂದವನು ತಿಂಡಿ ಕಳ್ಳ ಆಗಿರ್ಬೇಕು ಮೇಡಮ್. ಆಗಷ್ಟೇ ಹೊಟ್ಟೆ ತುಂಬಾ ತಿಂದಿದ್ರಿ, ಮತ್ತೆ ಪ್ಲೇಟ್ ತುಂಬಾ ಹಾಕೊಂಡು ತಿನ್ಬೇಕು ಅನ್ಕೊಂಡಿದ್ರಾ? ಆ ಪ್ಲೇಟ್ ನಂದಲ್ಲ ಚಂದ್ರಿಕಾ, ನಾನು ಆಗಿಂದ ನಿನ್ ಜೊತೆನೇ ಇದ್ದೀನಲ್ಲ. ಮತ್ತೆ ಯಾರ್ದ ಪ್ಲೇಟು? ಏನ್ರಿ ನಿತ್ಯದ? ಹೌದು, ಅವಳದೇ ಆಗಿರತ್ತೆ. ತಿಂಡಿ ಕಳ್ಳ ಅಲ್ಲ ನಾಣಿ ಅವ್ರೆ, ಮನೆ ಕಳ್ಳನೇ ಆಗಿರ್ತಾರೆ. ನೋಡಮ್ಮ, ಆ ಪ್ಲೇಟ್ಗೆ ನನ್ಗೆ ಯಾವ ಸಂಬಂಧನೂ ಇಲ್ಲ. ನಿನ್ನ ಆಂಟಿ ಮೇಲೆ ಆಣೆ. ನಾಣಿ ಆಗ್ಲೇ ತಿಂದಿದ್ ಸಾಕಾದ್ದೆ, ಮತ್ತೆ ತಿನ್ಬೇಕು ಅಂತ ಈ ನಾಟಕ ಮಾಡ್ತಿದ್ದಾನೇನೋ. ಏನ್ ನಾಣಿ, ನೀನ್ ತಿನ್ನೋಕ್ ಬಂದ್ಯಾ? ಅಯ್ಯೋ ಸರ್, ನನಗಂತೂ ಕಳ್ಬುದ್ದಿ ಇಲ್ಲ ಸರ್. ಮತ್ತೆ ಈ ಪ್ಲೇಟ್ ಯಾರ್ದು? ಇನ್ಯಾರ್ದು? ಅವಳದೇ. ಅವಳು ಅಂದ್ರೆ ಯಾರು?
ಅಮ್ಮ ಅವ್ರದ್ದು. ನಿತ್ಯಂದ ಹೌದ್ರಿ, ಅವಳ ಆತ್ಮ ಮನೆ ಸುತ್ತ ತಿರುಗ್ತಾ ಇದೆ ಅನ್ನಲ್ಲ. ಅವಳೇ ಬಂದು ತಿನ್ಬೇಕು ಅಂದ್ಕೊಂಡ್ಲು. ಕತ್ಲಲ್ಲೇ ಅಲ್ವಾ ದೆವ್ವ ತಿನ್ನೋದು. ಸುಮ್ನೆ ಇರು ಗಂಗಾ, ನಿತ್ಯ ಬರೋದೇನು ತಿನ್ನೋದೇನು. ಹಾ, ಶಾಪಿಂಗ್ ಮಾಲ್ಗೆ ಬಂದವಳು ತನ್ ಸ್ವಂತ ಮನೆಗ್ ಬರಲ್ವಾ? ಗುಡಿಗ್ ಬಂದ್ಲು, ರೋಡ್ ಮೇಲೆ ಜಾಗಿಂಗ್ ಮಾಡಿದ್ಲು. ಇಷ್ಟು ಮಾಡ್ದವಳು ಅನ್ನ ತಿನ್ನಲ್ವಾ? ಏನ್ ಚಿಕ್ಕಪ್ಪ? ಏನೋ ಅಮ್ಮವರು ಎಲ್ರಿಗೂ ಕಾಣಿಸ್ತಾರೆ, ನನಗೆ ಕಾಣಿಸ್ತಾ ಇಲ್ಲ. ನಾನೇನ್ ಪಾಪ ಮಾಡಿದ್ನೋ ಏನೋ. ಅಮ್ಮವ್ರನ್ನ ನೋಡೋ ಪುಣ್ಯ ನಂಗೆ ಯಾವಾಗ ಬರುತ್ತೋ ಏನೋ. ಯು ಡೋಂಟ್ ವರಿ ಗಂಗಾ, ನಿತ್ಯನ್ ಬ್ಲೆಸ್ಸಿಂಗ್ಸ್ ನಿಂಗೆ ಯಾವತ್ತೂ ಇರುತ್ತೆ. ಆ ಆಸೆಯಿಂದನೇ ಅಲ್ವಾ ರೀ ಈ ಮನೆಗ್ ಬಂದಿದ್ದು. ಒಂದು ಸಲ ಅವಳು ಕಾಣಿಸಿದ್ರೆ ಖುಷಿಯಿಂದ ಅವಳ ಪಾದದ ಮೇಲೆ ಬಿದ್ದು ಆಶೀರ್ವಾದ ತಗೋಬೇಕು ಅನ್ಸುತ್ತೆ. ಆ ಭಾಗ್ಯ ನಂಗಿದ್ಯೋ ಇಲ್ವೋ. ಸ್ಟ್ರಾಂಗ್ ಸಂಕಲ್ಪ ಇದ್ರೆ ಏನಾದ್ರೂ ಆಗುತ್ತೆ ಗಂಗಾ. ಏನೋ ನಿತ್ಯ ನಿನಗ್ ಬೇಗ ಕಾಣಿಸ್ತಾಳೇನೋ. ಚೆನ್ನಾಗಿದೆ ಕಣೋ. ಅರ್ಧ ರಾತ್ರಿಲಿ ನಿಮ್ ಮಾತು. ತನ್ ಮಗಳನ್ ಕಳ್ಕೊಂಡು ತಾಯಿ ತುಂಬಾ ನೊಂದಿದ್ದಾಳೆ. ಅವ್ರ ಮುಂದೆ ಈ ಮಾತು ಹೋಗಿ ಇದನ್ನ ಅವಳ ಹತ್ರನೇ ಕೇಳ್ಕೊಂಬನ್ನಿ. ಹೋಗ್ಲಿ. ಸರಿ, ಏನ್ ಕೆಲಸ ಮಾಡ್ಬೇಕಂತೆ? ಗಂಗಾ ಕ್ಯಾಟ್ ವಾಕ್ ಮಾಡೋದಿಕ್ಕೆ ಟ್ರೈನಿಂಗ್ ಕೊಡ್ಬೇಕಂತೆ. ಕ್ಯಾಟ್ ವಾಕ? ನಮ್ಗೇನ್ ಗೊತ್ತು ಅಂತ ಟ್ರೈನಿಂಗ್ ಕೊಡೋದು? ಈ ಮಾತನ್ನ ಹೋಗಿ ಆ ಗಂಗನ್ನ ಕೇಳಿ, ಅವಳ ಕಥೆನ ಅವಳೇ ನೋಡ್ಕೊಳ್ಳಿ. ಬನ್ನಿ. ಹಾ, ನಡಿ. ಏ ನನ್ ಮುದ್ದಿನ ಹುಡುಗಿ, ಚಿಕ್ಕ ಮಗು ತರ ಹೇಗ್ ನಿದ್ರೆ ಮಾಡ್ತಿದ್ಯಾ ನೋಡು. ರಾತ್ರಿ ಕತ್ಲಿನ ಹಾಗಿರೋ ಮುಂಗುರುಳು, ಬಿಳಿ ಹಾಲಿನ ಹಾಗಿರೋ ಮುಖ, ಸಂಪಿಗೆ ಹೂ ತರ ಮೂಗು, ನೀನ್ ಮರಿ ಹಾಗಿರೋ ಕಣ್ಣು, ಕಾಮನ ಬಿಲ್ಲಿನ ಹಾಗಿರೋ ಹುಬ್ಬು, ತೊಂಡೆ ಹಣ್ಣಿನ ಹಾಗಿರೋ ತುಟಿ, ಆಪಲ್ ಹಾಗಿರೋ ಕೆನ್ನೆ, ಚಂದ್ರನಂತಹ ಮುಖ, ಶಂಕದ ಹಾಗಿರೋ ಕತ್ತು. ಆ ಬ್ರಹ್ಮದೇವರು ಏನ್ ನೋಡಿ ಅಂದನ ನಿನಗ್ ಕೊಟ್ನೋ ಗಂಗಾ, ನನ್ ಬಂಗಾರ. ಗಂಗಾ, ಗಂಗಾ, ಗಂಗಾ. ಅಮ್ಮ, ಹೀಗ್ ಡೋರ್ನ ಹೊಡಿತಿರೋ ರಾಕ್ಷಸರು ಯಾರೋ. ಏಯ್ ನೀನ್ ಹೇಳ್ಬೇಡ, ನಿದ್ರೆ ಮಾಡು, ನಾನ್ ಹೋಗಿ ನೋಡ್ತೀನಿ. ಗಂಗಾ, ಏನ್ ಮಾಡ್ತಿದ್ಯೋ? ಗಂಗನ ಎಚ್ಚರಿಸ್ತಾ ಇದ್ದೀನಿ. ಎಚ್ಚರ ಮಾಡೋದು ಅಂದ್ರೆ ಹೀಗ ಅಲ್ಲ, ನಿನ್ ಧ್ವನಿ ನಿನ್ಗಾದ್ರೂ ಕೇಳ್ತಿದ್ಯಾ? ಓಕೆ. ಗಂಗಾ, ಗಂಗಾ. ಏನ್ ಮಾಡ್ತಿದ್ಯೋ ಜೈ? ಎಬ್ಬಿಸ್ತಿದ್ದೀನತ್ತೆ. ಅಳಿಯ, ಅದು ಎಬ್ಬಿಸ್ತಿರೋ ಹಾಗಿಲ್ಲ, ಜೋಗುಳದ ಹಾಗಿದೆ. ಹೀಗ್ ತಟ್ಟಿದ್ರೆ 10 ನಿಮಿಷದಲ್ಲಿ ಹೇಳವಳು ಗಂಟೆಗಳ ಕಾಲ ನಿದ್ರೆ ಮಾಡ್ತಾನೆ ಇರ್ತಾಳೆ. ಗಂಗಾ, ನನ್ ಬಂಗಾರ, ನನ್ ಡಾರ್ಲಿಂಗ್, ನನ್ ಮುದ್ದು, ಏಳಮ್ಮ. ಏನ್ರಿ ಆಗ್ಲೇ ಎಬ್ಸ್ಬಿಟ್ರಿ? ಆಗ್ಲೇ ಏನಮ್ಮ, ಇಷ್ಟ ಹೊತ್ತಾಗಿದ್ಯಲ್ಲ? ಇನ್ನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ರಾತ್ರಿ ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ.
ಆಮೇಲೆ ಮಲಗಿದ್ರಾಯ್ತು, ಈಗ ಹೇಳಮ್ಮ. ಯಾಕೆ? ಎದ್ದು ಕ್ಯಾಟ್ ವಾಕ್ ಕಲಿಬೇಕು. ಕ್ಯಾಟು ವಾಕ ಅದೇನು? ಕ್ಯಾಟ್ ವಾಕ್ ಅಂದ್ರೆ ಗೊತ್ತಿಲ್ಲ. ನೀನ್ ಫ್ಯಾಷನ್ ಶೋಲಿ ವಿನ್ ಹೇಗಾಗೋದು? ನಿತ್ಯ ಆಸೆನ ಹೇಗ್ ನೆರವೇರಿಸೋದು? ಅವಳು ನಿದ್ರೆಲಿದ್ದಾಳೆ ಮಾವ. ಅವಳು ಏನ್ ಮಾತಾಡ್ತಿದ್ದಾಳೆ ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ. ಇಷ್ಟೊಂದ್ ಮುದ್ದು ಮಾಡೋದ್ ಕೆಲ್ಸಕ್ ಬರಲ್ವೋ ತಂದೆ? ಏನ್ ಮಾವ, ನಿಮ್ಮನ್ನ ಮುದ್ದು ಮಾಡ್ಲಿಲ್ವಾ ಅತ್ತೆ? ಈಗ ನಮ್ ವಿಷಯ ಯಾಕಪ್ಪ, ಮೊದ್ಲು ನಿಮ್ ವಿಷಯ ನೋಡು. ಗಂಗಾ, ಎದ್ದು ಹಾಲಿಗೆ ಬಾರಮ್ಮ. ಅಬ್ಬಾ, ಅಷ್ಟು ದೂರ ಬರ್ಬೇಕಾ? ಹಾ, ಏನಮ್ಮ, ಹಾಲ್ ಅಂದ್ರೆ ಕಿಲೋಮೀಟರ್ ದೂರ ಇಲ್ಲಮ್ಮ, ಎದ್ದು 4 ಹೆಜ್ಜೆ ನಡೆದ್ರೆ ಬರುತ್ತೆ. ನಂಗ ಆಗಲ್ಲ ರೀ. ನಾನ್ ಕರ್ಕೊಂಡು ಹೋಗ್ತೀನಿ ಬಂಗಾರ, ನೀನೇನ್ ನಡಿಬೇಕಾಗಿಲ್ಲ. ನಾನ್ ಕೈಯಾರೆ ಎತ್ಕೊಂಡು ಹೋಗ್ತೀನಿ. ಇವರು ನಿತ್ಯ ಹಸ್ಬೆಂಡ್ ಜಯಸೂರ್ಯ ಅವ್ರಿಗೆ ಆಂಟಿ ಅಂಕಲ್. ಶೋಗ್ ಬರ್ದಿರೋ ಹಾಗೆ ನಿತ್ಯನ ಇವರೇ ಸ್ಟಾಪ್ ಮಾಡ್ತಾರೆ. ಆರ್ ಯು ಶ್ಯೂರ್? ಮಾಡ್ತೀವಪ್ಪ, ನಮ್ ಗೋಲ್ ಅದೇ. ನಿತ್ಯನ ತಡೆಯೋದ್ರಿಂದ ನಿಮಗೇನು ಲಾಭ? ಓಕೆನಾ? ಥ್ಯಾಂಕ್ ಯು. ಹೇಳಿ. ಅದೆಲ್ಲ ನಿಮ್ಗೆ ಯಾಕೆ? ನಿತ್ಯ ಕಾಂಪೀಟ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ನೋಡಮ್ಮ, ಈ ಸಲ ನೀನೇ ಮಿಸ್ ಬ್ಯಾಂಗ್ಳೂರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೇ, ಇದೇನಿದು? ಕಾಂಪಿಟ್ ಸ್ಟಾರ್ಟ್ ಆಗೋ ಮುಂಚೆನೆ ನಾಯಿನಾಗೆ ಕಾಂಗ್ರಾಟ್ಸ್ ಹೇಳ್ತಾ ಇದ್ದೀರಾ? ನಾವಿಲ್ಲಿ ಕಾಲಿಟ್ಟಿದೀವಿ ಅಂದ್ರೆ ಅರ್ಧ ಕೆಲ್ಸ ಮುಗ್ದ ಹಾಗೆ. ಉಳ್ದರ್ಧನ ಕಾಂಪಿಟೇಷನ್ ದಿನ ನೀವೇ ನೋಡ್ತೀರಾ. ಮತ್ತೆ ನಂಬೋದಾ? ನಮ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿರೋ ಹಾಗಿಲ್ಲ. ನಮ್ ಜೊತೆ ನೀವ್ ನಿತ್ಯ ಮನೆಗ್ ಬರ್ತೀರಲ್ಲ, ಆಗ ನೀವೇ ನೋಡ್ತೀರಾ. ಯು ವಾಂಟ್ ಮೀ ಟು ಕಮ್ ಟು ಯುವರ್ ಹೋಮ್? ಬೇರೆ ವಿಷಯ ಏನಾದ್ರೂ ಇದ್ರೆ ಮನೇಲಿ ಮಾತಾಡೋಣ. ಬನ್ನಿ, ನಾವು ಹೊರಗಡೆ ವೇಟ್ ಮಾಡ್ತೀವಿ. ಪ್ಲೀಸ್. ಓಕೆ? ಓಕೆ, ಬರ್ತೀವಿ. ಆ ಹಣ್ಣನ್ನ ಇಬ್ರು ಶೇರ್ ಮಾಡ್ಕೊಂಡ್ರೆ ಇಬ್ರು ಗೆದ್ದ ಹಾಗೆ ಅಲ್ವಾ? ಪ್ಲೀಸ್, ನನ್ನ ಗೆಲ್ಲಿಸ್ತೀಯಾ? ಹಣ್ಣಲ್ಲಿ ಭಾಗ ಕೊಟ್ರೆ ಮುತ್ ಕೊಡ್ತೀರಲ್ಲ. ನಾನ್ ಗೆದ್ನಲ್ವಾ, ಗೆದ್ರೆ ಮುತ್ ಕೊಡ್ಬೇಕಲ್ವಾ? ಏಯ್, ಹೊಡಿತೀಯಲೆ. ಮತ್ತೆ ನಾನು ಗೆದ್ನಲ್ಲ, ಗೆದ್ರೆ ನಿಮ್ಗೆ ಇದನ್ನೇ ಕೊಡ್ಬೇಕಲ್ಲ. ನಿನ್ನ ಮೇಡಮ್, ಸರ್, ಮೇಡಮ್, ಏನಾಯ್ತು ನಾಣಿ? ಅತ್ತಿ ಉರಿತಿದೆ ಸರ್. ಮತ್ತೆ ಆರ್ಸೋದ್ ಬಿಟ್ಟು ಬಂದ್ರಲ್ಲ ನಾಣಿ ಅವ್ರೆ. ಸುಮ್ನಿರಿ ಮೇಡಮ್, ನಾನು ಶಾಕಿಂಗ್ ನ್ಯೂಸ್ ತಂದ್ರೆ ನೀವೇನ್ ಜೋಕ್ ಮಾಡ್ತಿದ್ದೀರಲ್ಲ. ಸರಿ, ನ್ಯೂಸ್ ಏನು? ಫ್ಯಾಷನ್ ಶೋಲಿ ಗಂಗಾ ಮೇಡಮ್ ನ ಸೋಲ್ಸೋದಕ್ಕೆ ರೂಪಾ ಮೇಡಮ್ ಅವರ ರೈವಲ್ ಗ್ರೂಪ್ ಮುಂಬೈಯಿಂದ ಫೇಮಸ್ ಮಾಡೆಲ್ ನ ಕರೆಸಿದ್ದಾರೆ.
ಶೋಲಿ ಹೇಗಾದ್ರೂ ಸರಿ ಗಂಗಾ ಮೇಡಮ್ ಮುಂದೆ ಆ ಮುಂಬೈ ಮಾಡೆಲ್ ನ ಗೆಲ್ಸಿ ಅವ್ರ ಕಂಪನಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡ್ಕೋತಾರಂತೆ ಅವ್ರನ್ನ. ಅದಕ್ಕೆ ನೀವು ಆಸೆ ಬಿಟ್ಬಿಡಿ. ನಾನು ಗೆಲ್ಲಲ್ಲ ಅಂದ್ರೆ ಗೆಲ್ಲಲ್ಲ, ಸೋತ್ ಹೋಗೋದು ಪಕ್ಕ. ಏ ಗಂಗಾ, ಗೆಲ್ಲಲ್ಲ ಅಂದ್ರೆ ಫ್ಯಾಷನ್ ಶೋ ಅಂತ ಯಾಕೆ ಬಂದಿ ಮನೆಗೆ? ಶೋಲಿ ಪಾರ್ಟಿಸಿಪೇಷನ್ಗೆ ಎಂಟ್ರಿ ಯಾಕೆ ಕೊಟ್ಟೆ? ಏನು ಕೈಲಾಗಲ್ಲ ಅಂದ್ರೆ ಓಡ್ಕೊಂಡು ಯಾಕೆ ಬಂದೆ? ಇಷ್ಟು ವರ್ಷ ನಾನು ಕಷ್ಟಪಟ್ಟು ಗೇನ್ ಮಾಡಿರೋ ನೇಮು ಫೇಮು ಎಲ್ಲ ಸ್ಪಾಯ್ಲ್ ಮಾಡೋಕ್ ಬಂದ್ಯಾ? ನನಗೆ ಕೆಟ್ಟ ಹೆಸರು ತರೋಕ್ ಬಂದ್ಯಾ? ನನ್ನ ಐಡೆಂಟಿಟಿನ ಹಾಳು ಮಾಡೋಕ್ ಬಂದ್ಯಾ? ಯಾಕೆ ಬಂದ್ಯಾ ಹೇಳು, ಹೇಳೆ. ಮೈ ಗಾಡ್ ನಿತ್ಯ, 2 years ನಿಂದ 2 ಸ್ಟೇಟ್ಗೆ ನಾನೇ ಫ್ಯಾಷನ್ ಶೋಗೆ ಕ್ವೀನ್ ಕಣೆ. 2 times ಟೈಟಲ್ ತಗೊಂಡೆ. 3ನೇ ಸಲ ಗೆದ್ದು ಹ್ಯಾಟ್ರಿಕ್ ಮಾಡ್ಬೇಕು ಅಂದ್ಕೊಂಡ್ರೆ ನೀನ್ ಬಂದು ನಾಶ ಮಾಡ್ತೀಯಾ? ನಿನ್ನ ಕೊಂದ್ ಬಿಡ್ತೀನಿ ಕಣೆ ನಾನು. ಬಿಡಲ್ಲ ನಿನ್ನ, ಸಾಯಿಸ್ಬಿಡ್ತೀನಿ ನಿನ್ನ. ನಿತ್ಯ ಬಿಡು, ನನ್ನ ಬಿಡಮ್ಮ. ಇವಳನ್ನ ನಾನು ಸಾಯಿಸ್ಬಿಡ್ತೀನಿ. ಇವಳಿಂದಾನೆ ನನ್ನ ಡ್ರೀಮ್ ಎಲ್ಲ ಡಿಸ್ಟ್ರಾಯ್ ಆಗ್ತಿದೆ. ನನ್ನ ಅಚೀವ್ಮೆಂಟ್ ಎಲ್ಲ ಡ್ರೀಮ್ ಆಗಿ ಉಳ್ದೋಗುತ್ತೆ. ನಾನು ತಲೆ ಎತ್ಕೊಂಡು ತಿರ್ಕೋದ್ ಹೇಗೆ ಮಾಮ್? ಇವಳು ಸೋತ್ ಹೋದ್ರೆ ನಾನು ಸತ್ ಹಾಗೆ. ನಿತ್ಯ, ನೀನ್ ಬದುಕಿದ್ಯಾ? ಆರ್ ಯು ಅಲೈವ್? ನೀನ್ ಜೀವಂತವಾಗಿದ್ಯಾ? ನೀವ್ ಹೇಳಿದ್ದೆಲ್ಲ ಸುಳ್ಳ? ಎಲ್ಲ ನಾಟಕನಾ? ಹೇಳಿ. ಅವ್ರೇನ್ ಹೇಳ್ತಾರೆ ರೀ? ಇದಕ್ಕೆಲ್ಲ ಕಾರಣ ಅವರೇ. ನಿಜವಾದ ಸೂತ್ರಧಾರಿ ಅವರೇ. ಕಂಟಿನ್ಯೂಸ್ ಆಗಿ 2 times ವಿನ್ ಆಗಿ ಸಾಧಿಸಿದವಳು 3rd ಟೈಮ್ ಕೂಡ ವಿನ್ ಆಗಿ ಹ್ಯಾಟ್ರಿಕ್ ಮಾಡ್ತಾಳೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಗಂಗಾ ಸೋತ್ ಹೋಗ್ತೀನಿ ಅಂತ ಇದ್ದಾಳೆ. ಏನ್ ಮಾಡ್ಲಿ ಮಾಮ್? ಇಲ್ಲ ನಿತ್ಯ, ಅವಳೇನೋ ತಮಾಷೆಗೆ ಹೇಳಿರ್ತಾಳೆ. ಅವಳು ಗೆಲ್ತಾಳೆ. ಅವಳ ಮುಖ ಗೆಲ್ತಾಳೆ. ಫ್ಯಾಷನ್ ಶೋ ಅಂದ್ರೆ ಬೆರಣಿ ತಟ್ಟೋದಾ? ಗಂಗನ್ ಬಗ್ಗೆ ನಿನಗ್ ನಂಬಿಕೆ ಇಲ್ದೇ ಇದ್ರು ನನ್ಗಿದೆ ನಿತ್ಯ. ಯಾಕಿರಲ್ಲ? ಎಷ್ಟಾದ್ರೂ ಡಾಟರ್ ಅಲ್ವಾ? ನಿತ್ಯ, ಅದೇ ಡಾಟರ್ ಥರಾನೇ. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಟ್ರೀಟ್ ಮಾಡ್ತೀಯಲ್ಲ, ನನ್ಗಿಂತ ಅವಳೇ ನಿನ್ಗೆ ಹೆಚ್ಚಾಗಿದ್ದಾಳಲ್ಲ. ಸಾರಿ ಟು ಸೇ ದಿಸ್ ನಿತ್ಯ, ಇಲ್ಲಿವರೆಗೂ ಗಂಗಾ ಯಾವತ್ತೂ ಯಾವ್ದ್ರಲ್ಲೂ ಸೋತಿದ್ದೇ ಇಲ್ಲ. ಮಾಮ್, ದಿಸ್ ಇಸ್ ಫ್ಯಾಷನ್ ಶೋ. ನಿನಗೆ ಅರ್ಥ ಆಗ್ತಿದ್ಯಾ? ಫ್ಯಾಷನ್ ಶೋ. ಇದ್ರಲ್ಲಿ ಗೆಲ್ಲೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ನೋ ನಿನಗ್ ಗೊತ್ತಿಲ್ವಾ? ಟ್ರೈನರ್ಸ್ ನ ಇಟ್ಕೊಂಡು ವರ್ಕೌಟ್ ಮಾಡ್ದೆ. ಕಂಟ್ರಿಲಿ ದಿ ಬೆಸ್ಟ್ ಡಿಸೈನರ್ಸ್ ಹತ್ರ ಡ್ರೆಸ್ಸಸ್ ನ ಡಿಸೈನ್ ಮಾಡಿಸ್ತಿದ್ದೆ. ರೇರ್ ಮೇಕಪ್ ಮೆಟೀರಿಯಲ್ಸ್ ಹಾಕಿದ್ದೆ. ತಿಂಡಿ ನಿದ್ರೆ ಎಲ್ಲ ಮರ್ತು 2 years ನಾನೇ ವಿನ್ ಆಗಿದ್ದೀನಿ. ನಮ್ ಕಂಪನಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದೀನಿ. ಮಿಸ್ ಕರ್ನಾಟಕ ಅಂದ್ರೆ ನಿತ್ಯ ಅನ್ನೋ ಇಮೇಜ್ ತಗೊಂಡಿದ್ದೀನಿ. ಇದೆಲ್ಲ ಗಂಗಾ ಮಾಡ್ತಾಳ? ಚಿನ್ನಿ ದಾಂಡು ಕುಂಟೆ ಬಿಲೆ ಆಟ ಬಿಟ್ರೆ ಏನ್ ಗೊತ್ತು ಹಳ್ಳಿ ಫೂಲ್ಗೆ? ರ್ಯಾಂಪ್ ಮೇಲೆ ನಡೆಯೋದು ಅಂದ್ರೆ ಹಳ್ಳಿಲಿರೋ ಗದ್ದೆ ಮೇಲೆ ನಡೆದ ಹಾಗೆ ಅಂದ್ಕೊಂಡ್ಲಾ?
ಕಾಂಪೀಟ್ ಮಾಡೋದ್ರಲ್ಲೇ ಕೈ ಎತ್ತಿರೋ ಲೂಸ್ ಗರ್ಲ್ ಅವಳು. ಕನಿಷ್ಠ ಪ್ರಯತ್ನ ಕೂಡ ಮಾಡ್ಲಿಲ್ಲ. ಶೋಲಿ ಅವಳು ಗೆಲ್ಲೋದು ಇಂಪಾಸಿಬಲ್. ಇನ್ನೊಂದ್ ಜನ್ಮ ಎತ್ಬೇಕು ಅವಳು. ನನ್ ಜೈ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ತಿರ್ಗೋದ್ ಬಿಟ್ರೆ ಅವಳಿಗೇನು ಬರಲ್ಲ. ಅವಳು ವೇಸ್ಟ್, ಡಮ್ಮಿ ಕ್ಯಾಂಡಿಡೇಟ್. ಇಲ್ಲ ನಿತ್ಯ, ಗಂಗನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ಶಟ್ ಅಪ್ ಮಾಮ್. ನನ್ ಮುಂದೆ ಅವಳನ್ನ ಹೊಗಳ್ಬೇಡ. ಎಷ್ಟು ಜನ್ಮ ಎತ್ತಿದ್ರು ಅವಳು ನನ್ನ ಮೀರ್ಸಲ್ಲ. ಇಟ್ಸ್ ಅ ಫ್ಯಾಕ್ಟ್. ಇವತ್ತು ಕನ್ನಡಿ ಹೊಡೆದಿದೆ. ಎಷ್ಟು ಧೈರ್ಯ ಮೇಡಮ್ ಅದಕ್ಕೆ. ಅಡಕ್ ಕೂತ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಕಳ್ಬೇಕು, ಎಲ್ಲ ಹಾಳ್ ಮಾಡ್ತಾ ಇದೆ. ನೀವೇನು ಚಿಂತೆ ಮಾಡ್ಬೇಡಿ ಮೇಡಮ್. ಯಾವ್ದೋ ಒಂದ್ ಟೈಮಲ್ಲಿ ಅದು ನನ್ ಕಣ್ಣಿಗೆ ಬೀಳುತ್ತೆ, ಅದ್ರ ಕತೆ ಮುಗಿಯತ್ತೆ. ಆದಷ್ಟು ಬೇಗ ಸಿಕ್ಬೀಳತ್ತೆ. ಕಳ್ರ ಹಾಗೆ ಎಷ್ಟು ದಿನ ಅಡ್ಗಿರತ್ತೆ. ಹಿಡಿತೀನಿ, ಪರ್ಮನೆಂಟ್ ಆಗಿ ಆ ಬೆಕ್ನ ಹಿಡಿದು ಹಲ್ಲು ಉದ್ರಿಸ್ಬಿಡ್ತೀನಿ. ನೀವೇ ನೋಡ್ತಿರಲ್ಲ, ಈ ಗಂಗಾ ಮನ್ಸ್ ಮಾಡಿದ್ರೆ ತಾರ್ ಮಾರ್ ತಪ್ಪಡ್ ಮಾರೆ. ಸರಿ, ನೀವ್ ಹೇಳಿದ್ರಲ್ಲ, ಕಲಿತೀನಿ. ಹೇಗ್ ನಡೆಯೋದು ಒಂದ್ಸಲ ತೋರ್ಸು. ವಾಟ್ ಮೀ ಕ್ಯಾಟ್ ವಾಕ್? ಯಾ ಓಕೆ. 1 2 buckle my shoe. 1 2 buckle my shoe. 1 2 buckle my shoe. ಅರೆ, ಎಷ್ಟ್ ಚೆನ್ನಾಗ್ ನಡೀತ್ಯಾ. ಹಾ, ಒಂದ್ಸಲ ಮತ್ತೆ ತೋರ್ಸು. ನನ್ನ ಹೆಂಡತಿ ಎಕ್ಸ್ಟ್ರೀಮ್ ಟ್ಯಾಲೆಂಟೆಡ್. ಒಂದ್ಸಲ ನೋಡಿದ್ಲು ಅಂದ್ರೆ ಹೀಗ್ ಕಲ್ತ್ ಬಿಡ್ತಾಳೆ. ಈಗಾಗ್ಲೇ 3 ಸಲ ನಡೆದಿದ್ದೀನಿ ಸರ್. ಈಗ ನಮ್ ಮೇಡಮ್ ನಡೀತಾರೆ ನೋಡು ಕಂಗನ. ನೀವು ನಡೀರಿ ಮೇಡಮ್. ಬಂಗಾರ, ಹೋಗು. ಕಮಾನ್ ಕಮಾನ್ ಬೇಬಿ. 1 2 ಬಿಂದಿಗೆ ಮೇಲೆ ಶೂ. ಬಿಂದಿಗೆ ಮೇಲೆ ಶೂ. ಇದು ಕ್ಯಾಟ್ ವಾಕ? ಯಾಕೆ ಅಲ್ವಾ? ಔ, ನಾನ್ ಹೇಗ್ ನಡೆದೆ, ನೀವ್ ಹೇಗ್ ನಡೀತಾ ಇದ್ದೀರಾ? ನೀನ್ ನಿಜ ನಿತ್ಯನಾ? ಜೈ, ಮತ್ಕೋ ಹಾಗೆ ಹೇಳ್ಬೇಡ. ಅವಳು ಹೊಡೆದು ಬಿಡ್ತಾಳೆ. ಇನ್ನೊಂದ್ಸಲ ನಡಿ ಬಂಗಾರ. ಹೋಗ್ರಿ, ಇದೆಲ್ಲ ನಂಗ್ ಬರಲ್ಲ. ನಿನಗಾಗದೆ ಇರೋದು ಏನೂ ಇಲ್ಲ. ಟ್ರೈ ಮಾಡು ಬಂಗಾರ. ಒನ್ ಟೂ ಬಿಂದಿಗೆ ಮೇಲೆ ಶೂ. ಬಿಂದಿಗೆ ಮೇಲೆ ಶೂ. ಇದಾ? 1 ಅರೆ 2 ನೋ. ಬಿಂದಿಗೆ ಮೇಲೆ ಶೂ. 1 2 ಅಯ್ಯೋ ದೇವ್ರೆ. ಬಿಂದಿಗೆ ಮೇಲೆ. ಹೇಳಿದ್ನಲ್ಲ ರೀ, ನಂಗಿದೆಲ್ಲ ಆಗಲ್ಲ ಅಂತ. ಸಮಥಿಂಗ್ ಇಸ್ ರಾಂಗ್. ನಿತ್ಯ ಹೀಗ್ ಮಾಡಲ್ಲ. ವಾಟ್ಸ್ ಹ್ಯಾಪನಿಂಗ್? ನಿನಗ ಆ ತರ ಅನುಮಾನ ಬರಬಾರ್ದು. ಒಂದಿದ್ ಕೆಲಸ ನೋಡು. ನೋಡು ಜೈ, ನಿತ್ಯ ಹತ್ರ ಕ್ಯಾಟ್ ವಾಕ್ ಹೇಗ್ ಮಾಡಿಸೋದು ನನ್ ಗೊತ್ತು. ಮಾಡಿ ತೋರಿಸಿ ನೋಡು. ಟ್ರೈನರ್ ಹತ್ರನೇ ಆಗ್ಲಿಲ್ಲ, ನಿಮ್ಗೆ ಹೇಗಾಗುತ್ತೆ? ಹೇಗ್ ಮಾಡಿಸ್ತೀನಿ ನೋಡಯ್ಯ. ಬಂದ್ಬಿಟ್ಟ ಎಲ್ಲ ಕೇಳ್ಕೊಂಡು.
ವಾಕಿಂಗ್ ಮಾಡ್ತೀನಿ ಅಂತ ಅಡ್ಗೆ ಮನೆಗೆ ಹೋಗ್ತಿದಾರಲ್ಲ, ಯಾವಾಗ್ಲೂ ತಿಂಡಿ ಚಿಂತೆನೆ ಬಕಾಸುರ. ಹೌದಮ್ಮ, ತಲೆ ಕೆಳಗಾಗಿ ತಪಸ್ ಮಾಡಿದ್ರು ಆ ಗಂಗಾ ಇದ್ರಲ್ಲಿ ಗೆಲ್ಲೋದಿಲ್ಲ. ಫ್ಯಾಷನ್ ಶೋಲಿ ಫೇಲ್ ಆಗಿರೋ ನಿತ್ಯ ಅನ್ಸ್ಕೊಳ್ಳೋದಕ್ಕಿಂತ ಸ್ಪರ್ಧೆಗೆ ಅನಿವಾರ್ಯ ಕಾರಣಕ್ಕೆ ಬರ್ದಿರೋ ನಿತ್ಯ ಅನ್ಸ್ಕೊಳ್ಳೋದೆ ಸ್ವಲ್ಪ ಗೌರವ ಉಳಿಯೋದು. ಸ್ವಲ್ಪ ಯೋಚನೆ ಮಾಡಮ್ಮ. ಈ ರೂಮಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಹೀಗ್ ಮಾತಿಗೆ ನೀವು ನಿತ್ಯ ಹತ್ರ ಬಂದ್ರೆ ಗಂಗಾಗೆ ಡೌಟ್ ಬರುತ್ತೆ. ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳಿ, ಮೊದಲು ಇಲ್ಲಿಂದ ಹೊರಡಿ. ನಿತ್ಯ, ನೀನ್ ಇವ್ರ ಹತ್ರ ಜಾಸ್ತಿ ಇಂಟ್ರಾಕ್ಟ್ ಮಾಡ್ಬೇಡ. ನಾನೊಂದು ಡಿಸಿಷನ್ ತಗೊಂಡೆ ಮಾಮ್. ಯಾವ ವಿಷಯಕ್ಕೆ ನಿತ್ಯ? ಗಂಗಾಗೆ ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡ ಅಂತ ಹೇಳು. ಇದೇ ನಿತ್ಯ, ಇದು ನಿನ್ ಡ್ರೀಮ್ ಅಲ್ವಾ? ಆ ಡ್ರೀಮ್